ಹಾಯ್ ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಕನ್ನಡ ಫಿಲ್ಮ್ ಕ್ಲಬ್ ಪಾಡ್ಕಾಸ್ಟ್. ಈ ಪಾಡ್ಕಾಸ್ಟಲ್ಲಿ ನಮ್ಮ ಜೊತೆ ಪ್ರೊಡ್ಯೂಸರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಆದಂಥ ರವಿಚಂದ್ರ ಎ.ಜೆ ಅವರು ಇದ್ದಾರೆ. ಸುಮಾರು ಸಿನಿಮಾಗಳನ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡುತ್ತಿದ್ದಾರೆ ಆಫ್ ಲೈಟ್. ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಇನ್ಸೈಟ್ಸ್ ತಿಳ್ಕೊಳ್ಳೋಣ ಅಂತ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ವಿ. ಇಟ್ ಶುಡ್ ಬಿ ಲೈಕ್ ಎ ಕಂಪ್ಲೀಟ್ ಮಾಸ್ಟರ್ ಕ್ಲಾಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಆಸ್ಪೈರಿಂಗ್ ಮೇಕರ್ಸಿಗೆ ಸುಮಾರು ಇನ್ಸೈಟ್ ಸಿಗಲಿ ಅನ್ನೋ ಹಿತದೃಷ್ಟಿಯಲ್ಲಿ ಕರೆಸಿದ್ದೀವಿ. ಸೊ ಸುಮಾರು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಎವ್ರಿಥಿಂಗ್ ರಿಲೇಟೆಡ್ ಟು ಡಿಸ್ಟ್ರಿಬ್ಯೂಷನ್ ಮೇಜರ್ಲಿ ಆ್ಯಂಡ್ ಲಿಟಲ್ ಬಿಟ್ ರಿಲೇಟೆಡ್ ಟು ಪ್ರೊಡಕ್ಷನ್ ಪ್ರೆಸೆಂಟಿಂಗ್ ಎಲ್ಲದೂ ಮಾತಾಡೋಣ. ಆನ್ ದಟ್ ನೋಟ್, ಲೆಟ್ಸ್ ವೆಲ್ಕಮ್ ದ ಸೈಮಾ ವಿನ್ನರ್ ರವಿಚಂದ್ರ ಎ.ಜೆ ಟು ಅವರ್ ಪಾಡ್ಕಾಸ್ಟ್. ಸರ್, ಪ್ಲೀಸ್ ವೆಲ್ಕಮ್. ಹಾಯ್ ಸರ್. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಈ ವರ್ಷದ ಬೆಸ್ಟ್ ಪ್ರೊಡ್ಯೂಸರ್ ಸೈಮಾ ಗೆದ್ದೀರಿ ನೀವು. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಸುಮಾರು ಹೊಸ ತಂಡಗಳಿಗೆ ಸಾಥ್ ಕೊಡ್ತಾ ಇದ್ದೀರಿ ಆ್ಯಂಡ್ ಸುಮಾರು ಟೀಮ್ಸ್ ಜೊತೆ ನಿಲ್ತಾ ಇದ್ದೀರಿ. ಸೊ ನಾವು ನೆನ್ನೆ ಒಂದು ಪೋಸ್ಟ್ ಹಾಕಿದ್ವಿ, ಈ ಥರ ರವಿ ಅವರು ನಮ್ಮ ಸ್ಟುಡಿಯೋಗೆ ಬರ್ತಾ ಇದ್ದಾರೆ, ಏನಾದ್ರು ಪ್ರಶ್ನೆ ಇದ್ದರೆ ಕಳಿಸಿ ಅಂತ. ಸುಮಾರು ಜನ ಸುಮಾರು ಪ್ರಶ್ನೆಗಳನ್ನ ಕಳಿಸಿದ್ದಾರೆ. ಕೆಲವೊಂದು ರಿಪೀಟೇಟಿವ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕನ್ಸಾಲಿಡೇಟ್ ಮಾಡಿ ನಾನೇ ಕೇಳ್ತೀನಿ ಅದನ್ನು. ಒಂದು 2-3 ಪ್ರಶ್ನೆಗಳು ಇಂಟ್ರೆಸ್ಟಿಂಗ್ ಸ್ಟ್ಯಾಂಡ್ ಔಟ್ ಆಗ್ತಾ ಇತ್ತು, ಅದರಿಂದ ಶುರು ಮಾಡೋಣ. ರಾಕೇಶ್ ರಾಜ್ ಅಂತ ಒಬ್ಬರು DM ಮಾಡಿದರು. ಅವರು ಮೂಲತಃ ಈ NKM ಟೀಮ್ ಎಲ್ಲ ಫಾರ್ಮ್ ಆಗಿತ್ತಲ್ಲ ನಮ್ಮ ಕರ್ನಾಟಕ ನಿಮ್ಸ್, ಆ ಟೀಮಿಂದ ಬಂದವರು. ಅವರು ದೇ ಆರ್ ಲೈಕ್ ದ ಇನಿಷಿಯಲ್ ಕೋರ್ ಮೆಂಬರ್ಸ್ ಆಫ್ NKM. ಅವರು ಮ್ಯಾಗಿ ಲವ್ಸ್ ಮೇಘಾ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ರು, ತುಂಬಾ ಸದ್ ಮಾಡಿತ್ತು. ಆ್ಯಂಡ್ ಆಲ್ಫಾ ಅಂತ ಒಂದು ಶಾರ್ಟ್ ಫಿಲ್ಮ್ ಆವಾಗನೇ ಗ್ರ್ಯಾಂಡ್ ರಿಲೀಸ್ ಪ್ಲ್ಯಾನ್ ಮಾಡಿದ್ರು. ಇವಾಗ ಒಂದು ಸಿನಿಮಾ ರೆಡಿ ಮಾಡಿದ್ದಾರೆ ಅವರು. ಅವರ ಪ್ರಶ್ನೆ ಏನಂದರೆ, ರಿಲೀಸಿಗೆ ಹತ್ತಿರ ಇರೋ ರೆಡಿ ಆಗಿರೋ ಸಿನಿಮಾಗಳು ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡ್ಬೋದು ಆ್ಯಂಡ್ ನಿಮ್ಮ ಕಡೆಯಿಂದ ಅದಕ್ಕೆ ನೆಕ್ಸ್ಟ್ ಏನು ಕಾಂಟ್ರಿಬ್ಯೂಷನ್ ಸಿಗ್ಬೋದು, ಹೌ ಯು ಗೈಸ್ ಕ್ಯಾನ್ ಕೊಲಾಬ್ರೇಟ್ ಅನ್ನೋದು ಅವರ ಮೊದಲನೇ ಪ್ರಶ್ನೆ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಕನ್ನಡ ಫಿಲ್ಮ್ ಏನು ಕ್ಲಬ್ ಏನಿದೆ ಅಲ್ಲ, ಎವಲ್ಯೂಷನ್ ಆಗಿದ್ದು ನಾನು ನೋಡಿದ್ದೀನಿ. ಆ್ಯಂಡ್ ಇಟ್ ಆಲ್ವೇಸ್ ಸ್ಟುಡ್ ಔಟ್ ವಿತ್ ನ್ಯೂ ಫಿಲ್ಮ್ ಮೇಕರ್ಸ್, ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ ಹೂ ವಾಂಟ್ ಟು ಡೂ ದೇರ್ ಡೆಬ್ಯೂ ಫಿಲ್ಮ್ ಏನಿರುತ್ತಲ್ಲ ಅವರಿಗೆ ಬ್ರಿಡ್ಜ್ ಥರನೇ ಮಾರ್ಕೆಟಲ್ಲಿ ಇರೋದ್ರಿಂದ. ಆ್ಯಂಡ್ ವೆರಿ ಫ್ಯೂ ಅಂದರೆ ನಾನ್ ಪ್ರಾಫಿಟ್ ಡೇ ಒನ್ನಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಕುಡೋಸ್ ಟು ಯು ಆ್ಯಂಡ್ ಹೋಲ್ ಟೀಮ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸಿನಿಮಾಗೆ ಎಸ್ಪೆಷಲಿ ನಮ್ಮ ಡೈರೆಕ್ಟ್ರಿಗೆ ಮೊದಲು ಇಂಟ್ರೋ ಮಾಡಿದೆ ಕನ್ನಡ ಫಿಲ್ಮ್ ಕ್ಲಬ್ಬಿಂದ ಬ್ಲಿಂಕ್ ಟೈಮಲ್ಲಿ. ಅದು ಪುಷ್ ಸಿಕ್ಕಾಗ ಅಲ್ಲಿಂದ ಒಂದೊಂದಾಗೇ ಎಲ್ಲ ಕಡೆ ಇಂಟ್ರ್ಯೂ ಮಾಡಿಕೊಂಡು ಆ ಥರ ಆಗಿತ್ತು ನಮ್ಮ ಸಿನಿಮಾಗೆ. ಆ್ಯಂಡ್ ಕಮ್ಮಿಂಗ್ ಟು ರಾಕೇಶ್ ಸರ್ಗೆ, ಅವ್ರ ಸಿನಿಮಾಗೆ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಆ್ಯಂಡ್ ಕಮ್ಮಿಂಗ್ ಟು ಡಿಸ್ಟ್ರಿಬ್ಯೂಷನ್, ಸಿನಿಮಾ ಮೇಕಿಂಗ್ ಪ್ರೊಸೆಸ್ಸಲ್ಲಿನೇ ಅಂದರೆ ಮಾರ್ಕೆಟಲ್ಲಿ ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಅಂದರೆ ಅವ್ರ ಸಿನಿಮಾ ಸ್ಕೇಲ್ ಯಾವ ಥರ ಇರುತ್ತೆ, ಅದಕ್ಕೆ ತಕ್ಕಂಗೆ ಯಾರ್ಯಾವ ಡಿಸ್ಟ್ರಿಬ್ಯೂಟ್ರು ಯಾವ್ಯಾವ ಥರದ್ದು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ಸಣ್ಣ ಗೇಸ್ ಸಿಗುತ್ತೆ ಮೇಕರಾಗಿ. ಆ್ಯಂಡ್ ನಿಮ್ಮ ಪ್ರಾಡಕ್ಟು ಯಾರ ಹತ್ರ ಹೋದರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಂತ ಮೇಕರಾಗಿ ಅವ್ರ ಕಡೆಯಿಂದ ಅದು ಅವ್ರಿಗೆ ಕ್ಲಾರಿಟಿ ಇದ್ದರೆ, ಆಮೇಲೆ ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ದೆಮ್ ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಥ್ರೂ ಮೀಡಿಯೇಟ್ರಿ ಅನ್ನೋ ಇನ್ನೊಬ್ಬ ಫಿಲ್ಮ್ ಮೇಕರಿಗೆ ಅಪ್ರೋಚ್ ಮಾಡಿದ್ರೆ ಆಲ್ರೆಡಿ ಸಿನಿಮಾ ಮಾಡಿದವ್ರಿಗೆ ದೇ ವಿಲ್ ಗಿವ್ ದೇರ್ ಕಾಂಟ್ಯಾಕ್ಟ್. ಅದಾದಮೇಲೆ ಬರೀ ಫೋನಲ್ಲಿ ಮಾತಾಡಿಕೊಂಡು ಡಿಸ್ಟ್ರಿಬ್ಯೂಷನ್ನು ಆ ಥರ ಆಗಲ್ಲ. ಆ್ಯಂಡ್ ಒನ್ ಮೀಟಿಂಗ್ ಕೂಡಬೇಕು. ಆ್ಯಂಡ್ ಮೀಟಿಂಗ್ ಕೂಡೋಕ್ಕಿಂತ ಮುಂಚೆ ಮೊದಲು ಸಿನಿಮಾ ತೋರಿಸ್ಬೇಕು ಡಿಸ್ಟ್ರಿಬ್ಯೂಟರ್ಗಳಿಗೆ. ಆ್ಯಂಡ್ ಸಿನಿಮಾನೇ ಮಾಡಿದ ಮೇಲೆ ಅದು ತೋರಿಸೋದಕ್ಕೆ ಹಿಂಜರಿಬಾರ್ದು ಮೇಕರಾಗಿ. ದೇ ಶುಡ್ ಶೋ ದೇರ್ ಸಿನಿಮಾ. ಆ್ಯಂಡ್ ಸಿನಿಮಾ ನೋಡಿದ ಮೇಲೆ ಅಂದರೆ ನಮ್ಮ ಟೀಮು ಇಂಟರ್ನಲ್ಲಿ ನಮ್ಮ ಕಡೆಯಿಂದ ನಾವು ಎಲ್ಲರೂ ನೋಡ್ತೀವಿ. ಒಂದು 8-9 ಜನದ ಟೀಮ್ ಇದೆ ನಮ್ಮದು. ಎವ್ರಿಬಡಿ ವಿಲ್ ವಾಚ್ ದ ಮೂವಿ. ಆ್ಯಂಡ್ ಎಲ್ಲರದು ಅವ್ರದ್ದು ಸಪ್ರೇಟ್ ಆದ ಒಂದು ಅವ್ರದ್ದು ಒಪಿನಿಯನ್ ಕೊಡ್ತಾರೆ. ಒಪಿನಿಯನ್ ಕೊಟ್ಟಾಗ ಆ್ಯಂಡ್ ಡಿಸ್ಕಸ್ ಮಾಡ್ತೀವಿ ಅವ್ರದ್ದು ಏನು ಬಜೆಟ್ ಇರುತ್ತೆ. ಆ್ಯಂಡ್ ಇದು ರಾಂಗ್ ಪರ್ಸೆಪ್ಷನ್ ಇದೆ, ಅಂದರೆ ಥಿಯೇಟ್ರಲ್ಲಿ ಇಷ್ಟು ಥಿಯೇಟ್ರ್ಗಳು ಸಿಕ್ಕಿಲ್ಲ, ಅಷ್ಟು ಥಿಯೇಟ್ರ್ಗಳು ಕೊಟ್ಟಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಈ 3ರ ರೇಷೋ ಇರುತ್ತೆ: ಪ್ರೊಡಕ್ಷನ್ ಬಜೆಟ್ಟು, ಮಾರ್ಕೆಟಿಂಗ್ ಕಾಸ್ಟು ಆ್ಯಂಡ್ ರಿಲೀಸ್ ಕಾಸ್ಟ್. ಟೋಟಲಿ 3ರ ಕಾಂಬಿನೇಷನಲ್ಲಿ ಥಿಯೇಟರ್ ಸೆಟಪ್ ನಾವು ಮಾಡೋದು ನಮ್ಮ ಕಂಪ್ನಿಯಿಂದ. ಆ 3ರ ರೇಷೋ ಕರೆಕ್ಟ್ ಇಲ್ಲ ಅಂತಂದರೆ ಏನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೆ ನೀಟಾಗಿ ಪ್ಲ್ಯಾನ್ ಮಾಡಬೇಕು. ಅಂದರೆ ಪ್ರೊಡಕ್ಷನ್ ಕಾಸ್ಟು ಅಂದ್ಕೊಳ್ಳಿ ಒಂದು 4 ಕೋಟಿ ಪ್ರೊಡಕ್ಷನ್ ಕಾಸ್ಟ್ ಇದೆ ಅಂದ್ಕೊಳ್ಳಿ. ಅದಕ್ಕೆ ಮಾರ್ಕೆಟಿಂಗ್ ಬರೀ ಒಂದು 5 ಲಕ್ಷ ಮಾಡ್ತಾ ಇದ್ದಾರೆ ಅಂತಂದರೆ ಅದು
ಆ 5,00,000ಕ್ಕೆ ತಕ್ಕನಾಗಿನೇ ಥಿಯೇಟರ್ ಸೆಟಪ್ ತೆಗುತ್ತೆ. ಆ 5,00,000ಕ್ಕೆ ತಕ್ಕನಾಗಿನೇ ಜನ ಥಿಯೇಟರ್‌ಗೆ ಬರ್ತಾರೆ. ಇಟ್ ವಿಲ್ ನಾಟ್ ಬಿ ಇನ್ ವಾಲ್ಯೂಮ್. ಅಂಡ್ ಇದು ನಾನು ಈ ಫಸ್ಟ್ ಟೈಮ್ ಮೇಕರ್ಸ್‌ಗಳು ಯಾರಿದ್ದಾರೆ ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳ್ತಾ ಇರೋದು. ಅಂಡ್ ಎಲ್ಲದಕ್ಕೂ ಒಂದು ಅದರದೇ ಆದ ಯೂಶಲಿ ಎಷ್ಟು ಪರ್ಸೆಂಟ್ ಇಟ್ಕೊಳ್ಳೋದು ಒಳ್ಳೇದಂತೀರಿ? ಅಂದ್ರೆ ಇವಾಗ ನಾನು 1,00,00,000ಕ್ಕೆ ಸಿನಿಮಾ ಮಾಡಿದ್ರೆ ಎಕ್ಸಾಂಪಲ್, ಹ್ಮ್. ಅದಕ್ಕೆ ಒಂದು 25% ಇಟ್ಕೋಬೇಕಾ? ಇಲ್ಲ 50% ಇಲ್ಲ 10% ಯಾವ ಥರ? ಸರ್ ಅಂದ್ರೆ ಇಟ್ ಶುಡ್ ಬಿ ಕಾಂಬಿನೇಷನ್ ಆಫ್ ಮಾರ್ಕೆಟಿಂಗು ಪ್ಲಸ್ ರಿಲೀಸ್ ಅಂತ. ಓಕೆ. ನಾಟ್ ಜಸ್ಟ್ ಬರೀ ರಿಲೀಸ್ ಕಾಸ್ಟ್ ಐಡಿಯಲಿ ಎಲ್ಲದಕ್ಕೂ ಅದೇ ರೇಂಜಲ್ಲೇ ಹೋಗುತ್ತೆ ಎಲ್ಲ ಸಿನಿಮಾ ಫಸ್ಟ್ ಟೈಮ್ ಸಿನಿಮಾಗಳಿಗೆ. ಅಲ್ಲಿ ಇಲ್ಲಿ ಏನಂದ್ರೆ ಹೆಚ್ಚು ಕಮ್ಮಿ ಒಂದು 3-4 ಲ್ಯಾಕ್ಸ್ ಡಿಫರೆನ್ಸ್‌ಗಳು ಅಷ್ಟೇ ಬರುತ್ತೆ ಹೊರತು ರಿಲೀಸ್ ಕಾಸ್ಟಲ್ಲಿ ಏನೂ ಹೆಚ್ಚು ಕಮ್ಮಿ ಆಗಲ್ಲ. ಇಫ್ ನಂಬರ್ ಆಫ್ ಶೋಸ್ ಆರ್ ಇನ್ಕ್ರೀಸಿಂಗ್, ಇಫ್ ದ ಮೂವಿ ಈಸ್ ಪರ್ಫಾರ್ಮಿಂಗ್ ವೆಲ್, ದೆನ್ ಕ್ಯೂಬ್ ಕಾಸ್ಟ್ ವಿಲ್ ಬಿ ಮೋರ್. ಅದು ಒಂದೇ ಮೇಜರ್ಲಿ ಖರ್ಚಾಗೋದು ನಮಗೆ. ಬಿಟ್ರೆ ನಾನು ಮೌಂಟ್ ಮಾಡೋ ಅಮೌಂಟ್ ಏನಿದೆ ಅಲ್ಲ, ಅದು ನಮಗೆ ಮ್ಯಾಟರ್ ಆಗುತ್ತೆ. ಅಂದ್ರೆ ನನ್ನ ಸಿನಿಮಾ ಎಷ್ಟು ದುಡ್ಡು ಮಾಡುತ್ತೆ ಅಂತ ಮೇಕರ್ ಆಗಿ ಅವನಿಗೆ ಕಾನ್ಫಿಡೆನ್ಸ್ ಅಂದ್ರೆ ಇರ್ಬೇಕು. ಆ ಬಸ್ ಕ್ರಿಯೇಟ್ ಹೌದು, ಮಾಡಿರ್ಬೇಕು ಹೌದು, ಸಿನಿಮಾಗೆ. ಹೌದು. ಓಕೆ. ಅಂಡ್ ನಾವು ಟ್ರೇಲರ್ ಆದಾಗಿಂದ ನಾವು ಮಾನಿಟರ್ ಮಾಡ್ತಿರ್ತೀವಿ. ನಮ್ಮ ಸೈಡಿಂದ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಒಂದು ಸಿನಿಮಾದ ಟ್ರೇಲರ್ ರಿಲೀಸ್ ಆಗೋದು ಅಲ್ಲಿಂದ ಇವ್ರು ಯಾವ ತರ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಯಾವ ತರ ಕಂಟೆಂಟ್ ಮಾರ್ಕೆಟಲ್ಲಿ ಫ್ಲೋಟ್ ಆಗ್ತಾ ಇದೆ, ಅಂಡ್ ಅವ್ರು ಮಾರ್ಕೆಟ್ ಮಾಡಿರೋ ಕ್ಯಾಂಪೇನ್‌ಗೆ ನಮ್ಮ ಕಡೆಯಿಂದ ಯಾವ ಲೆವೆಲಲ್ಲಿ ಥಿಯೇಟರ್ ಸೆಟಪ್ ಮಾಡಬೇಕು ಅಂತ ಮ್ಯೂಚುವಲಿ ಪ್ರೊಡ್ಯೂಸರ್ ಜೊತೆ ಡಿಸ್ಕಸ್ ಮಾಡಿ ಥಿಯೇಟರ್ ಸೆಟಪ್ ಮಾಡೋದು. ಓಕೆ. ಓಕೆ. ಇದು ಥಿಯೇಟರ್ ಸೆಟಪ್ ಮಾಡೋ ಪ್ರೊಸೆಸ್ಸಲ್ಲಿ ಈ ಥರ ಆಗುತ್ತೆ. ಅಂಡ್ ಟೈಮಿಂಗ್ ವಿಚಾರ ಹಂಗೆ ಏನೇನೋ ಬರುತ್ತೆ. ಇಟ್ ಈಸ್ ಮಿತ್. ಅದು ಎಲ್ಲ ಸುಳ್ಳು. ಅಂದರೆ ಅದು ಕನ್ನಡ ಸಿನಿಮಾಗಳಿಗೆ ರಾಂಗ್ ಟೈಮಿಂಗ್ ಕೊಡ್ತಾರೆ. ಅದು ಎಲ್ಲ ಅದು ಟೋಟಲಿ ಅದು ರಾಂಗು. ಅಂದರೆ ಸಿಂಪಲ್ ಆಗಿ ಹೇಳ್ಕೋಬೇಕು ಅಂದ್ರೆ ಇಟ್ ಈಸ್ ಬಿಸ್ನೆಸ್ಸು. ಅವ್ನಿಗೆ ಲಾಸ್ ಮಾಡ್ಕೊಳ್ಳೋದಿಲ್ಲ. ಅಂಡ್ ನಮ್ಮ ಸಿನಿಮಾ ಹಾಳು ಮಾಡಿ ಅವನಿಗೇನೂ ಸಿಗಲ್ಲ. ಯಾರಂತಾನೆ ಗೊತ್ತಿರಲ್ಲ ನಮ್ಮ ಸಿನಿಮಾ ಯಾಕೆ ಹಾಳು ಮಾಡ್ತಾನೆ ಅವನು ಎಕ್ಸಿಬಿಟರು. ಮಾಡೋದಿಲ್ಲ. ಸೊ ವಿ ಶುಡ್ ಮೇಕ್ ಶ್ಯೂರ್ ಇಟ್ ಶುಡ್ ರೀಚ್ ಔಟ್ ಟು ದ ಎಕ್ಸಿಬಿಟರ್ಸ್ ಫಸ್ಟ್. ನನ್ನ ಸಿನಿಮಾ ಏನದ ರಿಲೀಸ್ ಆಗ್ಯದ, 4 ಜನ ಬಂದು ಓ ಈ ಥರ ಸಿನಿಮಾ ಚಲೋ ಅದ ಅಂತ 4 ಜನ ಇನ್ನೊಬ್ಬ ಮೇಕರ್ ಬಿಟ್ಟು ಇನ್ನೊಬ್ಬ ಯಾರೋ ಅವ್ರ ತನಕ ಹೋಗಿ ರೀಚ್ ಮಾಡಿದಾರೆ ಅಂದ್ರೂ ಅದು ಕನ್ವರ್ಷನ್ ರೇಟ್ ಚೆನ್ನಾಗಿರುತ್ತೆ. ಅಂಡ್ ಪ್ರತಿ ಹಂತದಲ್ಲೂ ಅಂದ್ರೆ ಈಗ ಒಂದೊಂದು 5-5 ನಿಮಿಷನೂ ಭಾಳ ಮ್ಯಾಟರ್ ಆಗಿರುತ್ತೆ. ಎಷ್ಟು ನಾವು ಕಾನ್ಷಿಯಸ್ ಆಗಿರ್ತೀವಿ ರಿಲೀಸ್ ಆದ್ಮೇಲೆ ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅಂಡ್ ಇದು ಅಂದ್ರೆ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಡಿಸ್ಟ್ರಿಬ್ಯೂಷನ್ ಬಟ್ ಎನಿ ಮೂವಿ ಟೀಮ್ ಒಂದ್ಸಲ ರಿಲೀಸ್ ಆದ್ಮೇಲೆ ದೇ ಶುಡ್ ಹ್ಯಾವ್ ಎ ಸ್ಪಾಟ್ ಎಡಿಟರ್ಸ್, ದೇ ಶುಡ್ ಹ್ಯಾವ್ ಎ ಕ್ರಿಯೇಟಿವ್ ಡಿಸೈನರ್ಸ್. ಅವ್ರಿಬ್ರು ಇಲ್ಲ ಅಂದ್ರೆ ರಿಲೀಸ್ ಅದು ಹೊಗೆನೆ. ಅಂದ್ರೆ ಎಲ್ಲೇ ಏನೋ ಆಗಿದೆ ಆ ರಿಯಾಕ್ಷನ್ಸ್‌ಗಳು ಇಂಟರ್ನೆಟ್ ಅಲ್ಲಿ ಆ ಮೂವ್‌ಮೆಂಟಿಗೆ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಶೋಸ್‌ಗಳಿಗೆ ಜನ ಬರಲ್ಲ. ಅಂದ್ರೆ ಸಿನಿಮಾದ್ದು ನಿನ್ ಸಿನಿಮಾ ಹೆಂಗದ ಅಂತ 4 ಮಂದಿ ಜನರಿಗೆ ಮುಟ್ಸೋಕ್ಕೆ ನೋಡ್ದವ್ರದ್ದು ರಿಯಾಕ್ಷನ್ಸ್‌ಗಳು ಭಾಳ ಮ್ಯಾಟರ್ ಆಗುತ್ತೆ. ಅಂಡ್ ಯಾರೇ ಇರ್ಲಿ ಅವ್ನಿಗೆ ರೇಟಿಂಗ್ ಹಾಕಿ ಅವ್ನ ದುಡ್ಡಲ್ಲಿ ಅವ್ನ ಮನ್ಸು ಬಂದ್ರೆ ರೇಟಿಂಗ್ ಹಾಕ್ತಾನೆ, ಇಲ್ಲ ರೇಟಿಂಗ್ ಹಾಕೋದಿಲ್ಲ. ಅಥವಾ ಇನ್ನೊಬ್ನಿಗೆ ಹೇಳ್ತಾನೆ ಇಲ್ಲ, ಅವ್ನು ಹೇಳಲ್ಲ. ಬಟ್ ಅಂದ್ರೆ ಹೌ ಪ್ಯಾಷನೇಟ್ ಯು ಆರ್ ಅನ್ನೋದು ಎದುರಿನವ್ರಿಗೆ ಕಾಣಿಸ್ದಾಗ ಮಾತ್ರ ದೇ ವಿಲ್ ಸಪೋರ್ಟ್ ಯು ಆಡಿಯನ್ಸ್. ಅಂಡ್ ಕೇಳೋದ್ರಲ್ಲೇನು ತಪ್ಪಿಲ್ಲ. ಯಾಕಂದ್ರೆ ಅವ್ರೇನು ನಮ್ಗೆ ಸಿನಿಮಾ ಮಾಡಂಗಿಲ್ಲ. ಕರೆಕ್ಟ್. ನಾವು ನಮ್ಮ ಆಸೆಯಿಂದ ನಾವು ಸಿನಿಮಾ ಮಾಡಿದಾಗ ಲಾಸ್ಟ್ ಲೆವೆಲ್ ತನಕ ಏನು ಬೆಸ್ಟ್ ಆಗುತ್ತೆ ಮೇಕರ್ ಆಗಿ ನಾವು ಮಾಡಬೇಕು. ಐ ಥಿಂಕ್ ಇದನ್ನ ನಾನು ತೀರ್ಥರೂಪ ಡಿಸ್ಟ್ರಿಬ್ಯೂಷನ್ ಪ್ರಾಸೆಸ್ಸಲ್ಲಿ ನೋಡಿದೆ. ಐ ಥಿಂಕ್ ಫಸ್ಟ್ ವೀಕ್ ಅಷ್ಟೇನು ಬಸ್ ಇರಲಿಲ್ಲ ಆ ಸಿನಿಮಾದ್ದು. ಬಟ್ ಆಸ್ ಅ ಟೀಮ್ ಯು ಆಲ್ ಸ್ಟುಡ್ ಸೋ ಸ್ಟ್ರಾಂಗ್ಲಿ ದಟ್ ಸೆಕೆಂಡ್ ವೀಕ್ ಆನ್ವರ್ಡ್ಸ್ ಐ ಥಿಂಕ್ ಒಂದು 80 ಸ್ಕ್ರೀನ್ಸ್ ಜಾಸ್ತಿ ಆಯಿತು. ಐ ಆಮ್ ನಾಟ್ ಶೋರ್ ಎಕ್ಸಾಕ್ಟ್ ನಂಬರ್ಸ್ ಬಟ್ ಓವರ್ ಆಲ್ ಶೋಸ್ ಅಂತೂ ಇನ್ಕ್ರೀಸ್ ಆಯಿತು. ಆ್ಯಂಡ್ ಪ್ರತಿಯೊಂದು ಸ್ಕ್ರೀನ್ಸ್ಗೂ ಹೋಗಿ ಎಲ್ಲರೂ ಮಾತಾಡಿ ಜನರನ್ನು ಕರೆಸಿ ಅಂದರೆ ಟೀಮ್ ಡಿಡ್ ನಾಟ್ ಗಿವ್ ಅಪ್. ಸೊ ಎಷ್ಟೊಂದು ಟೀಮ್ ಏನು ಮಾಡುತ್ತೆ, 2 ದಿವಸ ಜನ ಬರಲಿಲ್ಲ ಅಂತ ಗೊತ್ತಾಗುತ್ತೆ, ಓ ಅಷ್ಟೇ ಹೋಯ್ತೇನೋ ಸಿನಿಮಾ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಐ ಥಿಂಕ್ ಆ ಕನ್ವಿಕ್ಷನ್ನು ಟೀಮಲ್ಲಿ ಸ್ಟ್ರಾಂಗ್ ಆಗಿರ್ಬೇಕಲ್ಲ ಸರ್. 100%. ಮತ್ತು ಇನ್ನೊಂದೇನಾಗುತ್ತೆ, ಫಸ್ಟ್ 3 ಡೇಸ್ ರಿಯಾಕ್ಷನ್ಸ್ ಏನು ಬಂದಿರುತ್ತಲ್ಲ ಸರ್, ಅದ್ರ ಮೇಲೆ ಒಂದು ಸಣ್ಣ ಗೇಜ್ ಸಿಗುತ್ತೆ. ಅಂದರೆ ಇದಕ್ಕೆ ಆದ ಒಂದಿಷ್ಟು ಟಾರ್ಗೆಟ್ ಆಡಿಯನ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ ಆ ಜನರ ಹತ್ರ ಹೋದಾಗ ನೋಡಿದಾಗ. ಅಂದರೆ ಈ ಸಿನಿಮಾಗೆ ನಾನು ಬರೀ ಫಸ್ಟ್ 3 ಡೇಸ್ ಹೋಗಿದ್ದು. ಅಂದರೆ ಎವ್ರಿ ಮುಂದಿನ ದಿನಗಳಲ್ಲೆಲ್ಲ ಹೋಲ್ ಟೀಮ್ ಏನಿತ್ತು, ಡೈರೆಕ್ಷನ್ ಅಂದರೆ ಡೈರೆಕ್ಟ್ರು ಮತ್ತು ಹೀರೋ ಹೀರೋಯಿನ್ನು ಎಲ್ಲರೂ ಆಲ್ಮೋಸ್ಟ್ ಆಲ್ ಸಪೋರ್ಟಿಂಗ್ ಆ್ಯಕ್ಟರ್ಸ್ಗಳು ಎಲ್ಲರೂ ಎವ್ರಿಬಡಿ ವಿಸಿಟೆಡ್ ದ ಥಿಯೇಟರ್. ಬಟ್ ನಮ್ಗೆ ಅಲ್ಲಿ ಏನು ಇನಿಷಿಯಲಿ ಏನು ಅನ್ಕೊಂಡಿದ್ವಲ್ಲ, ಅಂದರೆ ಇದ್ರ ಟಾರ್ಗೆಟ್ ಆಡಿಯನ್ಸ್ ಯಾರು ಇದ್ದಾರೆ, ಸಿನಿಮಾ ನೋಡಿ ಯಾರು ಇಷ್ಟಪಡ್ತಾ ಇದ್ದಾರೆ,
ಟಿಲ್ ಟುಡೇ ಅಂದ್ರೆ ಇವತ್ತು 37ನೇ ದಿನ ಅಂಡ್ ಪೀಪಲ್ ಆರ್ ಫಸ್ಟ್ 3 ದಿನದಾಗ ಯಾರು ನೋಡ್ರ ಅವರೇ ಇನ್ನೂ ನೋಡತ್ತಾರ. ಅಂದ್ರೆ ಅಬೌವ್ 38 ಯಾರಿದಾರ ಅವ್ರಿಗೆಲ್ಲ ಈ ಸಿನಿಮಾ ಮುಟ್ಟಿದೆ. ಓಕೆ. ಫ್ಯಾಮಿಲಿ ಆಡಿಯನ್ಸ್ ಈ ಸಿನಿಮಾಗೆ ಬಂದಿದ್ದಾರೆ. ಟೀನ್ ಏಜು ಮತ್ತೆ ಅಡಲ್ಟ್ಹುಡ್ ಅಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಮಿಕ್ಸ್ಡ್ ರಿವ್ಯೂ ಬಂದಿದ್ದು ನಮ್ಮ ಸಿನಿಮಾಗೆ. ಒಂದಿಷ್ಟು ಜನರಿಗೆ ಇಷ್ಟ ಆಗಿದೆ, ಒಂದಿಷ್ಟು ಜನರಿಗೆ ಇನ್ನೂ ಏನೇನೋ ಬೇಕಿತ್ತ ಅಂತ ಆ ಥರ ಏನೇನೋ ಬಂದಿದೆ. ಅಂದ್ರೆ ಆಲ್ ಆರ್ ಪ್ರಾಪರ್ ವ್ಯಾಲಿಡ್ ಏನಂತಾರೆ ರಿವ್ಯೂಸ್ ಫ್ರಮ್ ದ ಆಡಿಯನ್ಸ್. ಬಟ್ ಥಿಯೇಟರ್ಗೆ ಯಾರು ಇಲ್ಲಿ ತನಕ ಬಂದಿದ್ದಾರಲ್ಲ ಎವ್ರಿಬಡಿ ಲೈಕ್ ಇಟ್. ಅಂಡ್ ಈ ಸಿನಿಮಾಗೆ ದಿಸ್ ಈಸ್ ದ ಡಿಫ್ರೆಂಟ್ ಟೆಸ್ಟ್ ಕೇಸ್ ಫಾರ್ ಅಸ್ ತೀರ್ಥರೂಪ ತಂದೆ ಅವರಿಗೆ. ಯಾಕಂದ್ರೆ ಫಸ್ಟು ಪ್ರಾಪರ್ ಪ್ಲಾನಿಂಗ್ ಅಲ್ಲಿನೇ ಥಿಯೇಟರ್ ಸೆಟಪ್ ಮಾಡಿದ್ದು. ಅಲ್ಲಿ ಜನ ಬರಲಿಲ್ಲ ಫಸ್ಟ್ ವೀಕು. ಅದಾದ್ಮೇಲೆ ಫಸ್ಟ್ ವೀಕ್ ಜನ ಬರಲಿಲ್ಲ ಅಂದ್ರೆ ಸೆಕೆಂಡ್ ವೀಕ್ ಟೈಟ್ ಆಗಿ ರಿಮೈನಿಂಗ್ ಶೋಸ್ಗಳಿತ್ತು. ಸೆಕೆಂಡ್ ವೀಕಿಗೆ ಅದು ಏನು ಟೈಟ್ ಶೋಸ್ಗಳು ಏನಿತ್ತು, ಒಂದು ಬೆಂಗಳೂರಲ್ಲಿ ಒಂದು 8-9 ಸ್ಕ್ರೀನ್ ಅಷ್ಟೇ ಇತ್ತು. ಅಲ್ಲಿ ಅವೆಲ್ಲ ಫ್ರೈಡೆ ಸ್ಯಾಟರ್ಡೆ ಸಂಡೇ ಹೌಸ್ಫುಲ್ ಆಯಿತು. ಟೈಟ್ ಆದ ಇವೆಲ್ಲ ಆಲ್ಮೋಸ್ಟ್ ಹೌಸ್ಫುಲ್ ಶೋಸ್ಗಳೇ ಇತ್ತು. ಅದಾದಮೇಲೆ ವೀಕ್ ಡೇಸ್ ಮತ್ತೆ ಒಂದು 60-70% ಆ ಥರ ಆಯಿತು. ಮತ್ತು ಥರ್ಡ್ ವೀಕಿಗೆ ನಾವು ಇಲ್ಲ ಸಿನಿಮಾ ಏನೋ ಒಂದು ಆಗುತ್ತೆ, ಕಚ್ಕೊಳ್ಳುತ್ತೆ ಅಂದರೆ ನಮಗೊಂದು ಒಂದು ವೈಬ್ ಸಿಗುತ್ತಲ್ಲ. ಅಂದರೆ ನಂಬರ್ಸ್ಗಳು ಇಷ್ಟ ಆಗಿದೆ, ಎಲ್ಲ ಎಕ್ಸಿಬಿಟರ್ಗಳಿಗೆ ಮಾತಾಡಿದ್ವಿ. ಅಂದರೆ ನಂಬರ್ ಚೆನ್ನಾಗಿ ಕಾಣ್ತಿದೆ, ಒಂಚೂರು ಶೋಸ್ಗಳು ಇನ್ಕ್ರೀಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಎವ್ರಿಬಡಿ ಸಪೋರ್ಟೆಡ್. ಆ್ಯಂಡ್ ಅದಕ್ಕೆ ತಕ್ಕಂಗೆ ಶೋಸು ಇನ್ಕ್ರೀಸ್ ಮಾಡಿದ್ವಿ. ಆ್ಯಂಡ್ ಈ ಸಿನಿಮಾಗೆ ಏನಾಯ್ತು ಅಂದರೆ ಎವ್ರಿ ವೀಕೆಂಡೇ ಜನ ಬಂದಿದ್ದು. ವೀಕ್ ಡೇಸಲ್ಲಿ ಕಮ್ಮಿ ಫುಟ್ಫಾಲ್ ಇತ್ತು. ಅದು ಅಂದರೆ ಬಿಕಾಸ್ ಆಫ್ ಮೇ ಬಿ ಏನು ಗೊತ್ತಿಲ್ಲ. ಅಂದರೆ ನಾವು ಮೋಸ್ಟ್ ಆಫ್ ದಿ ಟೈಮ್ ನಾವು ಏನು ಮಾಡ್ತೀವಿ, ಪ್ರೈಮ್ ಕನ್ನಡ ಸೆಂಟರ್ಗಳಿಗೆ ಮ್ಯಾಟ್ನಿ ಶೋಸ್ಗಳು ಯಾವಾಗಲೂ ವರ್ಕ್ ಆಗುತ್ತೆ. ಅಂದರೆ ವೀಕೆಂಡ್ ಆ್ಯಸ್ ವೆಲ್ ಆ್ಯಸ್ ವೀಕ್ ಡೇಸ್. ಅದ್ರ ಸಲಕ್ಕೆ ನಾವು ಮಧ್ಯಾಹ್ನ ಶೋಸ್ ಹಾಕ್ತೀವಿ. ಆ್ಯಂಡ್ ಡಬಲ್ ಶೋಸ್ ಏನಾದರೂ ಕೊಟ್ಟರೆ ಮ್ಯಾಟ್ನಿ ಶೋ ಒಂದು ಮತ್ತು ನೈಟ್ ಶೋ ಒಂದು ಹಾಕ್ತೀವಿ. ಆ ಥರ ಮಾಡ್ತೀವಿ. ಡಬಲ್ ಶೋ ಸಿಗೋ ಆಪರ್ಚುನಿಟಿ ಇದ್ದಾಗ ನಮಗೆ ಎಕ್ಸಿಬಿಟರ್ ಕಡೆಯಿಂದ, ಇಫ್ ದೇ ಆರ್ ಆಲ್ಸೋ ಕಟಿಯಸ್ ಇನಫ್ ಟು ಶೋಕೇಸ್ ಅದು ಕೊಡಕ್ಕೆ ರೆಡಿ ಇದ್ದರೆ, ಆ ಥರ ಈ ಸಿನಿಮಾಗಾಯಿತು. ಆ್ಯಂಡ್ ವೆರಿ ಲೆಸ್ ಮಾರ್ಕೆಟ್ ಮಾಡಿದ್ದು ಈ ಸಿನಿಮಾಗೆ. ಒಂದು ವೆರಿ ಒಂದು 5 to 6 ಇಂಟರ್ವ್ಯೂಸ್ ಏನೋ ಅಷ್ಟೇ ಆಗಿದ್ದು. ಬಟ್ ಜನ ಬಂದರು. ಅಂದರೆ ವರ್ಡ್ ಆಫ್ ಮೌತಿಂದನೇ ಒಂದು ಈ ನಂಬರ್ಸ್ ವೆರಿ ಗುಡ್. ಓಕೆ. ಸೊ ಸರ್, ಇವಾಗ ಒಂದಷ್ಟು ಸ್ಟೆಪ್ ಬೈ ಸ್ಟೆಪ್ ಬರೋಣ. ಮೊದಲು ಪ್ರೊಡಕ್ಷನ್ ಟೀಮ್ ಇರುತ್ತೆ, ಪ್ರೊಡ್ಯೂಸರು, ಡೈರೆಕ್ಟರ್ಸು ಎಲ್ಲ. ನೆಕ್ಸ್ಟ್ ಬರೋದು ಡಿಸ್ಟ್ರಿಬ್ಯೂಟರ್ಸು, ನೆಕ್ಸ್ಟ್ ಬರೋದು ಎಕ್ಸಿಬಿಟರ್ಸ್, ಅಂದರೆ ಈ ಥಿಯೇಟರ್ ಓನರ್ಗಳು. ಸೊ ಯಾವ ಹಂತದಲ್ಲಿ ಒಂದು ತಂಡ ಒಬ್ಬ ಡಿಸ್ಟ್ರಿಬ್ಯೂಟರ್, ನೀವೇ ಆಗಲಿ ಅಥವಾ ಬೇರೆ ಯಾರೇ ಡಿಸ್ಟ್ರಿಬ್ಯೂಟರ್ ಆಗಲಿ, ಯಾವ ಹಂತದಲ್ಲಿ ಅಪ್ರೋಚ್ ಮಾಡಬೇಕು? ಆ್ಯಂಡ್ ಸಿನಿಮಾ ಮುಹೂರ್ತ ಮಾಡಿದಾಗ ಅಪ್ರೋಚ್ ಮಾಡೋದು ತಪ್ಪಿಲ್ಲ ಅಂತ. ಒಬ್ಬ ಪಿ ಆರ್ ಓಗೆ ಹೆಂಗೆ ಇನ್ವೈಟ್ ಮಾಡ್ತಾರೆ ಅವ್ರ ಮುಹೂರ್ತಕ್ಕೆ, ಅಥವಾ ಒಂದು ಮಾರ್ಕೆಟಿಂಗ್ ಟೀಮ್ನ ಹೆಂಗೆ ಇನ್ವೈಟ್ ಮಾಡ್ತಾರೆ. ಇವನ್ ಅವರು ಏನೋ ಕೆಲಸ ಸ್ಟಾರ್ಟ್ ಮಾಡಿರಲ್ಲ, ಬಟ್ ಒಂದು ಇನ್ವೈಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡೇ ಒನ್ ಇಟ್ ಸೆಲ್ಫ್ ಪೀಪಲ್ ವಿಲ್ ಬಿ ಗೆಟ್ಟಿಂಗ್ ಟು ನೋ ದ್ಯಾಟ್, ಅಟ್ ಲೀಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ವಿಲ್ ಬಿ ಗೆಟ್ಟಿಂಗ್ ಟು ನೋ ದ್ಯಾಟ್ ಯಾರೋ ಈ ಥರದೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಫಸ್ಟ್ ಸ್ಟೆಪ್ಪು. ಅದಾದಮೇಲೆ ಮೇಕಿಂಗ್ ಪ್ರೊಸೆಸ್, ದಟ್ ಕಾಂಟ್ಯಾಕ್ಟ್ ವಾಟ್ ಹ್ಯಾಪನ್ಸ್, ಆ ಕಾಂಟ್ಯಾಕ್ಟು ನಿಮ್ದು 1.5 ವರ್ಷ ಪ್ರೊಸೆಸಲ್ಲಿ ನಿಮ್ದು ಪ್ರತಿ ಸ್ಟೇಜ್ ಇದ್ದಿದ್ದು ನೀವು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳ ಜೊತೆ ಶೇರ್ ಮಾಡಿ. ಹೂ ಇಸ್ ಸ್ಟಾಪಿಂಗ್ ಯು? ಕರೆಕ್ಟ್. ಸೊ ಆ ಇನಿಷಿಯಲಿ ಇಂದಾನೆ ಇನ್ವಾಲ್ವ್ ಇನ್ವಾಲ್ವ್ ಆದರೆ ಭಾಳ ಒಳ್ಳೆಯದು. ಅಂದರೆ ಅದು ಹೆಂಗೆ ಬೆನಿಫಿಟ್ ಆಗುತ್ತೆ? ಸಿನಿಮಾ ಹೆಂಗೆ ಪ್ರತಿಯೊಬ್ಬನು ನೋಡ್ತಿರ್ತಾರೆ ಸರ್, ಪ್ರತಿಯೊಬ್ಬರಿಗೂ ಮಾರ್ಕೆಟ್. ಈಗ ಈ ಫ್ರೈಡೆ ಎಷ್ಟು ಸಿನಿಮಾ ರಿಲೀಸ್ ಆಗಿದೆ ಪ್ರತಿಯೊಬ್ಬ ಮೇಕರಿಗೆ ಗೊತ್ತು, ಪ್ರತಿಯೊಬ್ಬ ಹೀರೋಗೆ ಗೊತ್ತು, ಪ್ರತಿಯೊಬ್ಬ ಡೈರೆಕ್ಟ್ರಿಗೆ ಗೊತ್ತು. ಎವ್ರಿಬಡಿ ವಿಲ್ ಬಿ ವಾಚಿಂಗ್ ವಿಚ್ ಸಿನಿಮಾ ಇಸ್ ಕಮ್ಮಿಂಗ್ ಆನ್ ಫ್ರೈಡೆ. ಸೊ ಇಟ್ ಈಸ್ ದೇರ್ ಬೌಂಡ್ ಡ್ಯೂಟಿ ಟು ಶೇರ್ ದೇರ್ ಆಕ್ಟಿವಿಟೀಸ್ ಆಫ್ ಎವ್ರಿ ಸ್ಟೇಜ್ ಆಫ್ ದ ಸಿನಿಮಾ. ಒಬ್ಬೊಬ್ಬರದು ಒಂದೊಂದು ಥರ ಇರುತ್ತೆ. ಅಂದರೆ ನಂದೆಲ್ಲ ಸಿನಿಮಾ ಮುಗಿದ್ಮೇಲೆ ಅನ್ನೋದು ಇಟ್ ಈಸ್ ದೇರ್ ಕಾಲ್. ಬಟ್ ಬೆಸ್ಟ್ ಪ್ರಾಕ್ಟೀಸ್ ಈಸ್ ಟು ಅಪ್ರೋಚ್ ಇನಿಷಿಯಲಿ ಆ್ಯಂಡ್ ಮೇಕ್ ಶ್ಯೂರ್ ಎವ್ರಿ ಸ್ಟೇಜ್ ಆಫ್ ಯುವರ್ ವರ್ಕ್ ಇಂಟರ್ನೆಟ್ಟಲ್ಲಿ ಕಾಣಿಸ್ಬೇಕು, ಅಥವಾ ಅವ್ರಿಗೆ ವಾಟ್ಸಪ್ಪಲ್ಲಿ ಒಂದು ಶೇರ್ ಮಾಡಿ. ನೀವು ಅಂದ್ರೆ ಇದರಿಂದ ನಿಮಗೆ ಹೆಂಗೆ, ಅಂದ್ರೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಹೆಂಗೆ ಅಡ್ವಾಂಟೇಜ್? ನಾನು ಅನಲೈಸ್ ಮಾಡ್ತೀನಿ. ನಾನು ಆ ಸಿನಿಮಾಗೆ ಯಾವ ಥರ ಮಾಡ್ತಾ ಇದ್ದಾರೆ, ಏನು ಕಂಟೆಂಟು, ಯಾವ ಥರದ ಕಂಟೆಂಟು ನಮ್ಗೆ ರಿಸನೇಟ್ ಆಗೋ ಥರದ ಕಂಟೆಂಟ್ ಇತ್ತಂದರೆ ವಿ ವಿಲ್ ಬಿ ಇಂಟ್ರೆಸ್ಟೆಡ್ ಟು ಡಿಸ್ಟ್ರಿಬ್ಯೂಟ್ ದಟ್ ಮೂವಿ. ನಮಗೆ ಅದು ಅಲೈನ್ನೇ ಆಗಲಿಲ್ಲ ಅಂತಂದರೆ ವಿ ವಿಲ್ ನಾಟ್ ಡಿಸ್ಟ್ರಿಬ್ಯೂಟರ್, ವಿ ವಿಲ್ ನಾಟ್ ಅಸೋಸಿಯೇಟ್ ವಿತ್ ದಟ್ ಪ್ರಾಡಕ್ಟ್. ಓಕೆ.
ಸೊ ಅದೊಂದು ಕ್ಲಾರಿಟಿ ಹಾ, ಸಿಕ್ತು. ನೆಕ್ಸ್ಟು ಬರೋ ಒಂದಷ್ಟು ಬೇಸಿಕ್ ಪ್ರಶ್ನೆಗಳು ಅಥವಾ ನಾವೇ ನಮ್ಮ ಫಿಲಮ್ ಕ್ಲಬ್ಬಲ್ಲಿ ಕೇಳಿರೋ ಒಂದಷ್ಟು ಮಿತ್ಸ್ ಅನ್ಬೋದಾ, ರಿಯಾಲಿಟೀಸ್ ಅನ್ಬೋದಾ ಗೊತ್ತಿಲ್ಲ. ನಮಗೆ ಡಿಸ್ಟ್ರಿಬ್ಯೂಟ್ರು ಶೋಸೇ ಕೊಡಿಸ್ತಿಲ್ಲ ಒಂದು ಕೇಳ್ಪಡೋದು. ಇನ್ನೊಂದು ನಮಗೆ ಡಿಸ್ಟ್ರಿಬ್ಯೂಟರ್ ಶೋಸ್ ಕೊಡಿಸ್ಯಾರೆ, ಪ್ರೈಮ್ ಟೈಮೇ ಕೊಡಿಸ್ತಿಲ್ಲ. ಸೊ ಇದೆರಡು ನಮ್ಮ ಕೈಯಲ್ಲಿ ಇರುತ್ತಾ? ಸರ್ ಹೆಂಗಾಗತ್ತಂದ್ರೆ ಶೋಕೇಸಿಂಗ್ ಅಂದ್ರೆ ಶೋಕೇಸಿಂಗ್ ಸೆಕೆಂಡ್ ಸ್ಟೇಜಲ್ಲಿ ಬರೋಣ. ಫಸ್ಟ್ ಸ್ಟೇಜಲ್ಲಿ ಸರ್ ನಮಗೆ ಅಂದರೆ ಸರ್ ನಾವು ಇಲ್ಲಿ ತನಕ ಸಿನಿಮಾಗಳು ರಿಲೀಸ್ ಮಾಡಿದ್ದೀವಿ. ಯು ಆಸ್ಕ್ ಎನಿ ಪ್ರೊಡ್ಯೂಸರ್, ಯಾರ ಕಡೆಯಿಂದನೂ ಕಂಪ್ಲೇಂಟ್ ಇಲ್ಲ ನಮಗೆ. ಇಲ್ಲಿ ತನಕ ಒಂದು 12 ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಆ್ಯಂಡ್ ದಟ್ ಈಸ್ ವೈ ಬಿಕಾಸ್ ವಿ ಕೋಆರ್ಡಿನೇಟೆಡ್. ಅಂದರೆ ಇಬ್ಬರು ಒಂದು ಪೇಜಲ್ಲಿದ್ವಿ, ಪ್ರೊಡ್ಯೂಸರು, ಡೈರೆಕ್ಟ್ರು ಮತ್ತು ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಾವು ಒಂದು ಪೇಜಲ್ಲಿದ್ವಿ. ವಾಟ್ ಈಸ್ ದರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ವಾಟ್ ನೀಡ್ ಟು ಬಿ ಡನ್. ನಮ್ಮ ಸೈಡಿಂದ ಏನಾಗುತ್ತೆ, ಎರಡೂ ಮ್ಯೂಚುವಲ್ ಟರ್ಮಲ್ಲಿ ಬಂದಾಗನೇ ಅದು ಆದಮೇಲೆ ಎಕ್ಸಿಬಿಟರ್ ಹತ್ರ ಹೋಗೋದು. ನಮ್ಗೆ ಈ ಥರ ಶೋಕೇಸಿಂಗ್ ಬೇಕಾಗಿದೆ, ನಾವು ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮೋಸ್ಟ್ ಆಫ್ ದ ಟೈಮ್ 100ಕ್ಕೆ 100% ಫುಲ್ಫಿಲ್ ಮಾಡದೇ ಇರ್ಬೋದು. ಒಂದು 90% ತನ ನಮ್ಮ ಇದಕ್ಕೆ ಬಂದಿರ್ತಾರೆ. ಫಸ್ಟ್ ವೀಕ್ ಎಂದೂ ನಮಗೆ ಆ ಥರ ಆಗಿಲ್ಲ. ಒನ್ಸ್ ಸಿನಿಮಾ ರಿಲೀಸ್ ಆದಮೇಲೆ ಈವನ್ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಅದು ಸಿನಿಮಾ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಹೌ ಸಿನಿಮಾ ಪರ್ಫಾರ್ಮ್ ಬೇಸ್ಡ್ ಆನ್ ದಟ್ ಓನ್ಲಿ ಸಿನಿಮಾ ವಿಲ್ ಲಿವ್ ಇನ್ ಥಿಯೇಟರ್ಸ್. ಬಟ್ ಆ ಇನಿಷಿಯಲ್ ಸೆಟ್ ಆಫ್ ಶೋಸ್ ಸಿಗುತ್ತಲ್ಲ, ಅಂದರೆ ದಟ್ ಐ ಅಂಡರ್ಸ್ಟ್ಯಾಂಡ್. ಇವಾಗ ಸಿನಿಮಾ ರಿಲೀಸ್ ಆದಮೇಲೆ, ಇವಾಗ ಬ್ಲಿಂಕೆ ಉದಾಹರಣೆ ಚೆನ್ನಾಗಿ ಓಡ್ತು, 80 ಶೋಸ್ ಕೊಟ್ಟರು. ತೀರ್ಥರೂಪ ಉದಾಹರಣೆ. ಸೊ ಇವಾಗ ಚೆನ್ನಾಗಿ ಓಡಿದ್ಮೇಲೆ ಅಂಡರ್ಸ್ಟ್ಯಾಂಡಬಲ್, ಅಥವಾ ಚೆನ್ನಾಗಿ ಓಡಲಿಲ್ಲ ಅಂದರೂ ಇಟ್ಸ್ ಅಂಡರ್ಸ್ಟ್ಯಾಂಡಬಲ್. ಬಟ್ ಫಸ್ಟ್ ಡೇ ಲಿಸ್ಟಿಂಗ್ ಇರುತ್ತಲ್ಲ, ಸೊ ಅದಕ್ಕೆ ಅಂದರೆ ನನಗೆ ಫಾರ್ ಎಕ್ಸಾಂಪಲ್ ಈ ಸೆಂಟರ್ಸ್ ಬೇಕಿರುತ್ತೆ, ಈ ಶೋಸ್ ಬೇಕಿರುತ್ತೆ, ಅದು ಯಾವ ಥರ ನಮ್ಗೆ ಹೋಲ್ಡ್ ಇರುತ್ತಾ? ಸರ್ 100% ಇರುತ್ತೆ. ಆ್ಯಂಡ್ ಯು ಕನ್ಸಿಡರ್ ಓನ್ಲಿ ಇಫ್ ಯು ಗೆಟ್ 8 ಶೋಸ್ ಆಲ್ಸೋ, ಐ ಆಮ್ ಟೆಲ್ಲಿಂಗ್. ಅಂದರೆ ಲೀಸ್ಟೇ ಸಿಕ್ಕರು ಅಂದ್ರು ಅಂದರೆ ಸರ್ ನಂಗೆ ಭಾಳ ಬೇಜಾರಾಗುತ್ತೆ, ಸಾರಿ ಟು ಸೇ ದಿಸ್. ಅಂದರೆ ಒಂದು ಥಿಯೇಟ್ರಿಗೂ ಜನ ಬರ್ಲಾರ್ದಂಗೆ ಪ್ಲಾನಿಂಗ್ ಇಟ್ಕೊಂಡು ರಿಲೀಸ್ ಮಾಡ್ತಾರೆ ಸರ್ ಸಿನಿಮಾಗಳು. ಒಂದೇ ಥಿಯೇಟರ್ ಸಹಿತ ಹೌಸ್ಫುಲ್ ಆಗಲ್ಲ. ವೈ ದೇ ವಿಲ್ ರಿಲೀಸ್ ದ ಸಿನಿಮಾ, ಐ ಡೋಂಟ್ ನೋ. ಅದು ಬೇರೆ ಕಡೆ ಗೂಬೆ ಕೂರ್ಸೋದು ರಾಂಗ್. ಡಿಸ್ಟ್ರಿಬ್ಯೂಷನ್ ಸರಿ ಮಾಡಿಲ್ಲ, ಡಿಸ್ಟ್ರಿಬ್ಯೂಷನ್, ಡೈರೆಕ್ಟರ್ ಸಿನಿಮಾನೇ ಸರಿ ಮಾಡಿಲ್ಲ, ವಾಟ್ ಎವರ್ ಕಂಪ್ಲೇಂಟ್ಗಳದು ಬರುತ್ತೆ. ಒಂದು ಶೋನೇ ನಿನ್ ತುಂಬ ಅಂದರೆ ಜನ ಬಂದಿಲ್ಲ ಅಂತಂದರೆ, ಆ್ಯಂಡ್ ಹೌ ಅಕ್ರಾಸ್ ಕರ್ನಾಟಕ ಹೌ ಪೀಪಲ್ ವಿಲ್ ಕಮ್ ಔಟ್ ಆಫ್ ಬೆಂಗಳೂರು, ಇನ್ನೂ ಹೊರಗಡೆಯಿಂದ ಹೆಂಗೆ ಬರ್ತಾರೆ? ಅಟ್ಲೀಸ್ಟ್ ಒನ್ ಶೋ, ನಾನು ಡೇ ಒನ್ನೇ ಓಪನ್ ಆಗಲಾರ ಮೂವಿಗಳನ್ನ ಎವ್ರಿ ಫ್ರೈಡೇ ನಾವೇ ನೋಡ್ತೀವಲ್ಲ. ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆಗೋದು ಸರ್. ಅದು ಈಗ ನಮ್ಮದೇ ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ ಸರ್, ಭಾವತೀರಾಯನ ಅಂತ. ಆ ಸಿನಿಮಾಗೆ ಇನಿಷಿಯಲಿ ಏನು ರೆಗ್ಯುಲರ್ ರಿಕ್ವೈರ್ಮೆಂಟ್ ಇತ್ತು ಅದು ಸೆಟಪ್ ಮಾಡಿದ್ವಿ. ಎಲ್ಲ ಕಡೆ ಜನ ಬರಲಿಲ್ಲ. ಬಟ್ ಫ್ಯೂ ಪ್ಲೇಸಸ್ ಲೈಕ್ ವೆಗಾ ಸಿಟಿ, ಗ್ಲೋಬಲ್ಲು, ಮತ್ತು ಬೆಂಗಳೂರಲ್ಲಿ, ಮತ್ತು ಪುತ್ತೂರಲ್ಲಿ, ಆ್ಯಂಡ್ ಅಲ್ಲಿ ಹತ್ತತ್ರ 72 ದಿನ ಓಡ್ತು ಆ ಸಿನಿಮಾ ಭಾವತೀರಾಯನ. ಬಿಕಾಸ್ ಎವ್ರಿ ಡೇ ಪೀಪಲ್ ವೇರ್ ಕಮ್ಮಿಂಗ್ ಟು ದೋಸ್ ಸೆಂಟರ್ಸ್. ಆ್ಯಂಡ್ ಅವ್ರಿಗೆ ಬೇಕಾಗಿರೋ ಕಲೆಕ್ಷನ್ನು ಆ ಪ್ರಾಪರ್ಟಿಯಿಂದ ಆ ಎಕ್ಸಿಬಿಟರ್ಗೆ ಸಿಕ್ಕಾಗ ವೈ ಹಿ ವಿಲ್ ಸ್ಟಾಪ್ ಶೋಕೇಸಿಂಗ್ ದಟ್ ಮೂವಿ? ದುಡ್ಡು ಬರತನ ಅವ ಸಿನಿಮಾ ಹಾಕೊಂತ ಇರ್ತಾನೆ. ಯಾವಾಗ ದುಡ್ಡು ವೆಂಟಿಲೇಟರ್ ಥರನೇ, ಅವ್ನಿಗೆ ಯಾವಾಗ ದುಡ್ಡು ಕಟ್ಟಾಗುತ್ತೆ ಅಲ್ಲಿ ಥಿಯೇಟರ್ ಕಟ್ ಮಾಡ್ತಾನೆ. ದಟ್ ಈಸ್ ವಾಟ್. ಅಂದರೆ ಆ್ಯಸ್ ಎ ಮೂವಿ ಟೀಮ್ ಆಗಿ ನಮ್ದು ಆಡಿಯನ್ಸ್ ಎಲ್ಲಿದ್ದಾರೆ ಅನ್ನೋ ಒಂದು ಸಣ್ಣ ಗೇಜ್ ಆದರೂ ಇರಬೇಕು. ಸಣ್ಣ ಮಾರ್ಕೆಟಿಂಗ್ ಮಾಡಿದ್ರಿಂದ ಅಥವಾ ಟ್ರೇಲರಿಂದ ಅಂದರೆ ನಮ್ಗೆ ಎಲ್ಲಿ ನೋಡ್ತಾ ಇದ್ದಾರೆ, ಮೇನ್ ಕನ್ನಡ ಸೆಂಟರ್ಸ್ಗಳು ಯಾವ, ಕರ್ನಾಟಕದಲ್ಲಿದ್ದು ಕನ್ನಡ ಸೆಂಟರ್ಸ್ಗಳು ಯಾವ ಅಂತ ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲಿ ನಾವಿದ್ದೀವಿ. ಬಟ್ ಅಟ್ಲೀಸ್ಟ್ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು, ಎಲ್ಲಿ ನಮ್ಮ ನೋಡೋ ಆಡಿಯನ್ಸ್ ಇದ್ದಾರೆ, ಅಲ್ಲಿ ನಾವು ಮಾರ್ಕೆಟ್ ಮಾಡಿದ್ದೀವ, ಅವೆಲ್ಲ ಚೆಕ್ಗಳಾದ್ಮೇಲೆ ಆಮೇಲೆ ನೀವು ಯು ಬ್ಲೇಮ್ ಎನಿಬಡಿ. ಮಾರ್ಕೆಟಿಂಗ್ ಟೀಮಿಗೆ ಬ್ಲೇಮ್ ಮಾಡಿ, ಡಿಸ್ಟ್ರಿಬ್ಯೂಟರ್ಗೆ ಬ್ಲೇಮ್ ಮಾಡಿ, ಎಕ್ಸಿಬಿಟರ್ಗೆ ಬ್ಲೇಮ್ ಮಾಡಿ. ಅಂದರೆ ರೆಟ್ರೋಸ್ಪೆಕ್ಟ್ ನಾವು ಅಂದರೆ ಬಟ್ ಯಾವಾಗಲೂ ಎದುರಿನವ್ರ ಮೇಲೆ ತೋರಿಸ್ತೇವೆ. ನಮ್ಮ ಕಡೆ ಬಟ್ ನಾವು ತೋರಿಸ್ಕೊಂಡಾಗ ನಮ್ದೇನು ನಾವು ತಪ್ಪು ಮಾಡಿದ್ದೇವೆ, ನಮ್ಮ ಕಡೆಯಿಂದ ತಪ್ಪುಗಳಿರ್ಲಾರ್ದಾಗ ಅವಾಗ ಇದ್ದಾಗ ಅದ್ರ ಬಗ್ಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾತಾಡೋಣ. ಅವಾಗ ಆ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ವೆನ್ ದೇ ಆಲ್ ಆರ್ ಆ್ಯಸ್ ಎ ಮೇಕರ್ ಅವ್ರು ಕರೆಕ್ಟ್ ಇದ್ದಾಗ ಅವ್ರದ್ದು ಒಂದೊಂದು ಸಲ ರಿಕ್ವೈರ್ಮೆಂಟ್ಗಳಿರುತ್ತೆ. ಅಂದರೆ ಈ ಪ್ರಾಪರ್ಟಿ ಬೇಕು, ಅವ್ರಿಗೆ ಏನಾಗುತ್ತೆ ಆನ್ ದಿ ಫ್ಲೈ 4 ಜನ ಮೆಸೇಜ್ ಮಾಡ್ತಿರ್ತಾರೆ ಇಂಟರ್ನೆಟ್ಟಲ್ಲಿ, ಆ್ಯಸ್ ಎ ಡೈರೆಕ್ಟ್ರಿಗೆ, ಇಲ್ಲ ಹೀರೋಗೆ, ಹೀರೋಯಿನ್ಗೆ, ಇಲ್ಲ ನನ್ನ ಮನೆ ಹತ್ರ ಥಿಯೇಟ್ರ್ ಇಲ್ಲ, ನಮ್ಮ ಮನೆ ಹತ್ರ ಶೋ ಇಲ್ಲ, ಅಥವಾ ನಂಗೆ ಈ ಟೈಮಿಂಗಲ್ಲಿ ಇಲ್ಲ, ಆ ಟೈಮಿಂಗಲ್ಲಿ ಯಾರು ಬರ್ತಾರೆ. ಆ್ಯಂಡ್ ಒಂದು ಶೋ ಹಾಕೋಕ್ಕೆ ಒಂದು ಕಾಸ್ಟ್ ಇರುತ್ತೆ ಅನ್ನೋದು ಆ್ಯಸ್ ಎ ಆಡಿಯನ್ಸ್ ಅವನಿಗೆ ಗೊತ್ತಿರಲ್ಲ. ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ ಆಡಿಯನ್ಸಿಗೆ ಏನಂದರೆ, ವೆರ್ ಎವರ್ ವಿ ವಾಂಟ್ ಟು ಪುಟ್ ಎ ಶೋ ಅಂದರೆ ಆನ್ ಬಿಹಾಫ್ ಆಫ್ ಪ್ರೊಡ್ಯೂಸರ್, ಅದಕ್ಕೊಂದು ಕಾಸ್ಟ್ ಆಗುತ್ತೆ. ಒಬ್ಬನ ಸಲಕ್ಕೆ ಅಲ್ಲಿ ಶೋ ಹಾಕೋಕ್ಕಾಗಲ್ಲ.
ಆ್ಯಂಡ್ ಯಾರು ಈ ಸಿನಿಮಾ ಯಾವಾಗ್ಲೂ ಅಂದರೆ ಎಲ್ಲೆಲ್ಲಿ ಜನ ಬರ್ತಾರಂತಂದು ಒಂದು ಸಣ್ಣ ಒಂದು ಅನಾಲಿಸಿಸ್ ಪ್ರಕಾರನೇ ಥಿಯೇಟರ್ ಸೆಟಪ್ ಮಾಡಿರ್ತೀವಿ. ಡಿಮ್ಯಾಂಡ್ ಆಬ್ವಿಯಸ್ಲಿ ವೆನ್ ದ ಡಿಮ್ಯಾಂಡ್ ಇಸ್ ದೇರ್ ಡೆಫಿನೆಟ್ಲಿ ವಿಲ್ ಸಪ್ಲೈ. ಅಲ್ಲಿ ಒಬ್ರು ಇಬ್ರು ಕೇಳೋದ್ರಿಂದ ಒಂದು ಥಿಯೇಟರ್ ಹಾಕೊಂಡು ಹಂಗೆ ಆ ಥರನೂ ಹಾಕಿದೀವಿ ನಾವು. ಆ್ಯಂಡ್ ಕಲೆಕ್ಷನ್ಸ್ ವೆರ್ ಪುವರ್. ಓಕೆ. ಆ ಥರ ಆಗುತ್ತೆ ಸರ್. ಓಕೆ. ಸೊ ಅದೇ ಒಂದು ನನಗೆ ಟೇಕ್ ಅವೇ ಸಮ್ರೈಸ್ ಮಾಡೋದಾದ್ರೆ ಬೆಟರ್ ಟು ಅಪ್ರೋಚ್ ಡಿಸ್ಟ್ರಿಬ್ಯೂಟರ್ ಅಟ್ ದ ಇನಿಷಿಯಲ್ ಸ್ಟೇಜ್ Correct. ಸೊ ದಟ್ ಯು ಕ್ಯಾನ್ ಪ್ಲ್ಯಾನ್ ಥಿಂಗ್ಸ್ ವೆಲ್. ಎರಡನೇದು ಸಿನಿಮಾ ಮಾರ್ಕೆಟಿಂಗ್ ಬಸ್ ಚೆನ್ನಾಗಿರಬೇಕು Correct. ಫಾರ್ ಅಸ್ ಟು ಗೆಟ್ ಮೋರ್ ಶೋಸ್ ಆ್ಯಂಡ್ Correct. ಮೋರ್ ಪ್ರೈಮ್ ಟೈಮ್. Correct. ಇದು ಮೂರನೇದು ಸಿನಿಮಾ ಪರ್ಫಾರ್ಮ್ ಮಾಡಿದ್ರೇ ಶೋಸ್ ಸಿಗೋದು. ಪರ್ಫಾರ್ಮ್ ಮಾಡಲಿಲ್ಲ ಅವ್ನು ಇಟ್ಕೊಂಡೇ Correct. ಇರ್ತಾರೆ. ಆ್ಯಂಡ್ ನಾಲ್ಕನೇದು ಎಕ್ಸಿಬಿಟರ್ಸ್ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ಕನ್ನಡ ಆರ್ ತಮಿಳ್ ಆರ್ ಎನಿಥಿಂಗ್. Correct. ಅವ್ರಿಗೆ ಚೆನ್ನಾಗಿದ್ರೆ ಉಳಿಸ್ಕೊಂತಾರೆ, ಇಲ್ಲಾಂದ್ರೆ ಉಳಿಸ್ಕೊಳ್ಳಲ್ಲ. ಕರೆಕ್ಟ್. ಆ್ಯಂಡ್ ಯು ಶುಡ್ ಮೇಕ್ ಬೆಟರ್ ಸಿನಿಮಾ ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್ ವಿ ಆರ್ ನಾಟ್ ಮೇಕಿಂಗ್ ಗುಡ್ ಸಿನಿಮಾ. ಗುಡ್ ಸಿನಿಮಾಗೆ ಬನ್ನಿ ಅಂತ ಕೇಳೋದ್ ಬೇಕಿಲ್ಲ, ಬರ್ತಾರೆ ಜನ. ಓನ್ಲಿ ಥಿಂಗ್ ನಮ್ಮ ಕಡೆಯಿಂದ ಏನು ಮಾಡ್ಬೇಕಂದ್ರೆ ಅವೇರ್ನೆಸ್ ಮೂಡಿಸ್ಬೇಕು. ನಮ್ಮ ಸಿನಿಮಾ ರಿಲೀಸ್ ಆಗಿದೆ, ಈ ಡೇಟಿಗೆ ರಿಲೀಸ್ ಆಗಿದೆ ಅನ್ನೋದು ಇಷ್ಟೇ ಮಾಡ್ಬೇಕು ಡ್ಯೂಟಿ. ಟ್ರೇಲರ್ ನೋಡಿ ಇಷ್ಟ ಆದರೆ ಬನ್ನಿ. ಈ ಮೂರು ಮಾಡೋ ಸಲುವಾಗಿ ಎಫರ್ಟ್ ಹಾಕ್ತೀವಲ್ಲ, ದೋ ಶುಡ್ ಬಿ ಅಂದರೆ ಲಾಸ್ಟ್ ಲೆವೆಲ್ ತನೂ ಮಾಡಬೇಕು. ನಾನು ಇದು ಮುಟ್ಟಿಲ್ಲ, ಇದು ನಾನು ಮಾಡಿಲ್ಲ ಅಂತ. ಅಂದರೆ ಕ್ಯಾಂಪೇನ್ ಮಾಡೋದಿರುತ್ತಲ್ಲ, ನಾನು ಅಬ್ಸ್ಟ್ರಾಕ್ಟಾಗಿ ಮೇಲಿನ ಲೈನ್ ಹೇಳಿದೆ, ಬಟ್ ಕೆಳಗಡೆ ಮಾಡೋಕ್ಕೆ ಎಫರ್ಟ್ ಭಾಳ ಇದೆ. ಆ ಎಫರ್ಟ್ ಹಾಕಲೇಬೇಕು. ಆ್ಯಂಡ್ ಯು ಕ್ಯಾನಾಟ್ ಸೇ ಲೈಕ್ ಯಾಕೆ ಬಂದಿಲ್ಲ, ಯಾಕೆ ನೀವು ಬಂದಿಲ್ಲ ಅಂದ್ರೆ ನಾನು ಬೇರೆ ಕಡೆ ಮಾಡ್ತೀನಿ. ಅವೆಲ್ಲ ವರ್ಕ್ ಆಗಲ್ಲ ಸರ್. ಅಂದರೆ ನಾವು ಮಾಡ್ತಾ ಇರೋದು ಅವ್ರು ನೋಡೋ ಸಲಕ್ಕೆ. ಅಂದ್ರೆ ನಮ್ಮ ಸಿಂಪಲ್ ಆಗಿ ನನಗೇನೋ ಇಷ್ಟ ಆಗುತ್ತೆ ಅಂತಂದ್ರೆ ಮಾಡಿದ್ರೆ ಅವನೇ ಯಾಕೆ ನೋಡಕ್ಕೆ ಬರ್ತಾನೆ? ಅವನಿಗೂ ನೋಡೋಕೆ ಇಷ್ಟ ಅನ್ನಿಸ್ಬೇಕು ಸಿನಿಮಾ, ಅವಾಗ ಸಿನಿಮಾ ನೋಡಕ್ಕೆ ಬರ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ, ರಾಕೇಶ್ ಅವ್ರದ್ದು ಅಥವಾ ಈ ಫಿಲ್ಮಿ ಸ್ಟಫ್ ಬೈ ನಿಹಾಲ್ ಅಂತ ಯಾರು ಇಬ್ಬರಲ್ಲಿ ಯಾರಿಗೂ ಮರ್ತೋಯ್ತು. ಸೊ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಅಸ್, ಈಗಿನ ಪರಿಸ್ಥಿತಿಯಲ್ಲಿ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಶೇಕಿ ಆಗಿದ್ದಾಗ ಎಲ್ಲೋ ಒಂದು ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ, ಸೂಫ್ರಮ್ ಶೋ ಅದೆಲ್ಲ. ಬಟ್ ಇನ್ ಜನರಲ್ ಅಷ್ಟು ವರ್ಕ್ ಆಗ್ದಲೇ ಇರೋ ಸಿನಾರಿಯೋಸ್ ಇದ್ದಾಗ ಡು ಯು ಸಜೆಸ್ಟ್ ಸ್ಮಾಲ್ ರಿಲೀಸ್ ಆರ್ ಡು ಯು ಸಜೆಸ್ಟ್ ಗೋಯಿಂಗ್ ಆಲ್ ಇನ್? ಸರ್ ಅಂದರೆ ಸ್ಕೇಲ್ ಮೇಲೆನೇ ಸರ್, ಎಂಡ್ ಟು ಎಂಡ್ ಹೇಳ್ಬೇಕಂದ್ರೆ ಸಿನಿಮಾ ಬಜೆಟ್ ಮೇಲೆ. ಈಗ ಒಂದು ಸಿನಿಮಾ ಬಜೆಟ್ ಒಂದು 4 ಕೋಟಿ 5 ಕೋಟಿ ಇದ್ದಾಗ ಅದೆಲ್ಲ ಸ್ಮಾಲ್ ಸ್ಕೇಲಲ್ಲಿ ಥಿಯೇಟರ್ ಸೆಟಪ್ ಮಾಡೋಕ್ಕಾಗಲ್ಲ. ಮಾಡಿದ್ರು ಅದು ರಾಂಗು. ಆ ದುಡ್ಡು ರಿಕವರಿ ಮಾಡ್ಕೊಳಕ್ಕಾಗಲ್ಲ. ಈಗ ಒಂದು ಮಿಡ್ ಕ್ಯಾಪ್ ಬಜೆಟ್ ಇದ್ರೆ 1 crore 1 crore ಸಿನಿಮಾಗಿದ್ದಾಗ ಅದಕ್ಕೆ ನಾವು ಟೈಟ್ ಸೆಟಪ್ ಅಲ್ಲಿ ಹೋಗ್ಬೇಕು. ಟೈಟ್ ಸೆಟಪ್ ಅಲ್ಲಿ ಹೋದಾಗ ಇನಿಷಿಯಲಿ ಜನ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಏನಾಗುತ್ತೆ ಗೊತ್ತಾ, ಈಗ 20 ಶೋಸ್ ಬದಲಿ ನಾನು 40 ಶೋ ಹಾಕೊಂಡಾಗ ಫಸ್ಟ್ ವೀಕಿಗೆ ಒಂದು 20-25 ಶೋಸ್ 0 ಶೋ ಆಯ್ತು ಅಂದ್ರೆ ನೆಕ್ಸ್ಟ್ ವೀಕ್ ಕಂಟಿನ್ಯೂನೇ ಆಗಲ್ಲ. ಬರೀ 20 ಶೋ ಹಾಕಿದ್ರೆ 20ರಲ್ಲಿ 10 0 ಶೋ ಆದ್ರು 10ಕ್ಕೆ ಜನ ಬಂದ್ರಂದ್ರು ಆ ಉಳಿದ 10 ಶೋ ಕಂಟಿನ್ಯೂ ಆಗುತ್ತೆ. ಆ ಸೆಕೆಂಡ್ ವೀಕ್ ಕಂಟಿನ್ಯೂ ಆದಾಗ ಅಲ್ಲಿ ತನಕ ಫಸ್ಟ್ ವೀಕಿಂದ ನೋಡಿದವ್ರದ್ದೊಂದು ವ್ಯಾಲಿಡೇಷನ್ ಸಿಗುತ್ತೆ ಪ್ರಾಡಕ್ಟಿಗೆ. ಅಂಡ್ ಫುಟ್ಫಾಲ್ ವಿಲ್ ಆಟೋಮೆಟಿಕಲಿ ಇನ್ಕ್ರೀಸ್. ಗಾಟ್ ಇಟ್. ಓಕೆ. ಸೊ ಒಂದು ಫೇರ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ತು. ದಿಸ್ ಇಸ್ ಮೋರ್ ಆಫ್ ಪರ್ಸ್ನಲ್ ಕ್ವೆಶನ್. ಅರೆ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ಬ್ಲಿಂಕ್ ಇಸ್ ಅ ಸಕ್ಸಸ್ಫುಲ್ ಫಿಲಮ್. ತುಂಬಾ ಎಲ್ಲ ಇಂಟರ್ವ್ಯೂಸಲ್ಲೂ 2025 ಎಲ್ಲರೂ ಮಾತಾಡಿದಂಥ ಚಿತ್ರ ಅದು. ಸೊ ಇಂಡಸ್ಟ್ರಿಯಲ್ಲಿರೋ ಟಾಪ್ ಪ್ಲೇಯರ್ಸ್ ಎಲ್ಲರೂ ಮಾತಾಡಿದ್ದಾರೆ. ಆ್ಯಂಡ್ ನೀವು ಸೈಮಾ ಗೆದ್ದೀರಿ. ಸೊ ಇಷ್ಟೆಲ್ಲ ಆದ್ರೂ ರವಿಚಂದ್ರ ಅವರು ಇವಾಗ ಡಿಸ್ಟ್ರಿಬ್ಯೂಷನಲ್ಲೂ ಹೋಲ್ಡ್ ಇದೆ ಅವ್ರಿಗೆ, ಈ ಕಡೆ OTT ಯಲ್ಲೂ ಸ್ಟ್ರಾಂಗ್ ಆಗಿದ್ದಾರೆ. ಸೊ ರಿಲೀಸ್ ಪ್ರಾಸೆಸ್ ಕಂಪ್ಲೀಟ್ ಅವ್ರ ಕೈಯಲ್ಲಿದೆ ಇವಾಗ. ಡಿಸ್ಟ್ರಿಬ್ಯೂಷನ್, OTT, ರೈಟ್ ಸೆಲ್ಲಿಂಗ್ ಎಲ್ಲದರಲ್ಲೂ ಪಳಗಿರೋದ್ರಿಂದ ಇನ್ನೊಂದು ಪ್ರೊಡಕ್ಷನ್ ಯಾಕೆ ಮಾಡಿಲ್ಲ ಇನ್ನು? ಸರ್ ಅಂದರೆ ಮೆನಿ ಹ್ಯಾವಿಂಗ್ ದ ಪರ್ಸೆಪ್ಷನ್ ದಟ್ ಐ ಮೇಡ್ ಲಾಟ್ ಆಫ್ ಮನಿ. ನಾನು ಸಿನಿಮಾನಲ್ಲಿ ದುಡ್ಡು ಮಾಡಿಲ್ಲ ಸರ್ ನನ್ನ ಫಸ್ಟ್ ಪ್ರೊಡಕ್ಷನಿಂದ. ಆ್ಯಂಡ್ ವಿ ಮೇಡ್ ನೇಮ್, ವಿ ಮೇಡ್ ಕ್ರಿಟಿಕಲಿ ಅಕ್ಲೇಮ್ ಆಗಿದೆ. ಆ್ಯಂಡ್ OTTನಲ್ಲೂ ನಮ್ಗೆ ಚೆನ್ನಾಗಿನೇ ವ್ಯೂವರ್ಶಿಪ್ ಆಗಿದೆ. ಆ್ಯಂಡ್ OTTನಲ್ಲಿ ವ್ಯೂವರ್ಶಿಪ್ಪಿಂದ ನನಗೆ ರಿಕವರಿ ಆಗಿಲ್ಲ ಸರ್. ಓಕೆ. ಸೊ ನನಗೆ ನಂಬರ್ಸ್ ಬೇಡ, ಬಟ್ ಓವರ್ ಆಲ್ ಬ್ರೇಕ್ ಇವನ್ ಆಗಿದೆಯಾ? ಬ್ರೇಕ್ ಇವನ್ ಆಗಿಲ್ಲ ಸರ್. ಆಗಿಲ್ಲ. ಓಕೆ. ಒಂದು ಸುಮ್ಮನೆ ಸಿಂಪಲ್ ಆಗಿ ಹೇಳ್ತೀನಿ,
ಏನೋ ದುಡ್ಡು ಇರ್ಲಾರ್ದೇನೆ ಸಿನಿಮಾ ಮಾಡಿದವ್ರು ನಾನು. ದುಡ್ಡು ಬಂದಿದೆ ಅಂದ್ರೆ ಇನ್ನೊಂದು ಸಿನಿಮಾ ಯಾಕೆ ಮಾಡಲ್ಲ? ಅಂಡ್ ವೈ ಐ ವಿಲ್ ವರ್ಕ್ ಅಂಡರ್ ಸಂಬಡೀಸ್ ಪ್ರೊಡಕ್ಷನ್ ಆಸ್ ಎ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಕಲಿಕೆ ಒಂದ್ ಕಡೆ ಆದ್ರೆ ಅಂಡ್ ನಮ್ಗೆ ನಮ್ಮ ಮಾತೃ ಕಂಪನಿಯನ್ನ ನಮ್ಮ ಕಂಪನಿನಲ್ಲಿ ಇನ್ನೊಂದು ಸಿನಿಮಾ ಮಾಡ್ಬೇಕಂತ ಯಾಕೆ ಅನ್ಸಲ್ಲ? ದುಡ್ಡಿದ್ರೆ ಡೆಫಿನೆಟ್ಲಿ ವಿ ವುಡ್ ಲವ್ ಟು ಪ್ರೊಡ್ಯೂಸ್ ಅಂಡ್ ವಿ ಆರ್ ಅಂದ್ರೆ ಲಾಸ್ಟ್ 1.5 ವರ್ಷದಿಂದ ಆಲ್ಮೋಸ್ಟ್ ಒಂದು 12 ಸಿನಿಮಾ ರಿಲೀಸ್ ಮಾಡಿದ್ದೀವಿ, ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅಂಡ್ ಎವ್ರಿಥಿಂಗ್. ಅದು ಪ್ರತಿಯೊಂದಕ್ಕೂ ಕಾಸ್ಟ್ ಇದೆ. ಅದರಲ್ಲಿ ನಾವು ದುಡಿತೀವಲ್ಲ, ದುಡಿದಿದ್ನು ಕಳಿತೀವೋ ಅಲ್ಲೇ ಅಂಡ್ ಅಲ್ಲಿ ದುಡಿದಿದ್ರಲ್ಲಿ ಯಾವ ಸಿನಿಮಾನು ಏನಂತಾರೆ ಕಮರ್ಷಿಯಲಿ ನಾವು ರಿಲೀಸ್ ಮಾಡಿರೋ ಸಿನಿಮಾ ಯಾವುದು ಆ ಥರ ಸಕ್ಸಸ್ಫುಲ್ ಆಗಿಲ್ಲ ಆ ಥಿಯೇಟ್ರಲ್ಲಿ. ಅಂಡ್ ಅಂದರೆ ವಾಟ್ ಎವರ್ ಮನಿ ದೇ ಮೇಡ್ ಔಟ್ ಆಫ್ ಥಿಯೇಟರ್ ಅದು ಒ ಟಿ ಟಿನಲ್ಲಿ ದುಡ್ಡು ಮಾಡೋಕ್ಕೆ ಎಲ್ಲ ಮೇಕರ್ಸ್ಗಳಿಗೆ ಹೆಲ್ಪ್ ಆಗಿದೆ. ಇಲ್ಲಿ ಒಂದು 30-40% ಅವ್ರಿಗೆ ಕಂಟ್ರಿಬ್ಯೂಟ್ ಇಲ್ಲಿ ಥಿಯೇಟರ್ ಕಲೆಕ್ಷನ್ ಆಗಿದ್ರೆ, ಉಳಿದಿದ್ದು 40-45%, 50% ಅವ್ರಿಗೆ ಒ ಟಿ ಟಿ ಅದರ್ ರೈಟ್ಸಿಂದ ರಿಕವರಿ ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್. ಆ್ಯಂಡ್ ಐ ವುಡ್ ಲವ್ ಟು ಪ್ರೊಡ್ಯೂಸ್ ಸೂನ್. ಆ್ಯಂಡ್ ನಮಗೂ ಇನ್ನೊಂದು ಏನಾಗುತ್ತೆ ಅಂದರೆ, ನಮಗೆ ಫಿಲ್ಮ್ ಮೇಕರ್ಸ್ ಮೇಲೆ ನನಗೀಗ ಟ್ರಸ್ಟ್ ಇಲ್ಲ. ಅಂದರೆ ಸರ್ ಆ ಜರ್ನಿ ಅಂದರೆ ನನಗೆ ಅವ್ರ ಜೊತೆ ಜರ್ನಿ ಆಗಬೇಕು, ಟ್ರಾವೆಲ್ ಆಗ್ಬೇಕು ನಾನು. ಈಗ ನಮ್ಮದೇ ಫಸ್ಟ್ ಮೂವಿ ಡೈರೆಕ್ಟರ್ಗೆ ನಾನು ಸಿನಿಮಾ ಮಾಡ್ಬೇಕಂದ್ರೆ ಅವ್ರ ಜೊತೆ 5 ವರ್ಷ ಹಿಂದೆ ನಂಗೆ ಫ್ರೆಂಡ್ ಆಗಿದ್ದವರು. ಅದಾದ್ಮೇಲೆ ಫಸ್ಟ್ ಸಿನಿಮಾ ಮಾಡೋಕ್ಕೆ ಅಲ್ಲ, ಇದು ಎಡಿಟಲ್ಲಿ ತೆಗಿತೀನಿ, ಸುಮ್ಮನೆ ಕೇಳಿದ್ದು. ಓಕೆ ಅಂದರೆ ದಟ್ ಈಸ್ ವಾಟ್. ಅಂದರೆ ಫಸ್ಟ್ ಡೈರೆಕ್ಟರ್ಗೆ ಸಿನಿಮಾ ಮಾಡೋಕೆ ಐ ಟ್ರಾವೆಲ್ಡ್ ವಿತ್ ಹಿಮ್ ಮೋರ್ ದೆನ್ 5 years ಬಿಫೋರ್. ಜರ್ನಿ ನೋಡಿದ ಅದಾದ್ಮೇಲೆ ಈ ಪ್ರೊಡ್ಯೂಸ್ಡ್ ಆ್ಯಂಡ್ ಆ ಪ್ರೊಸೆಸ್ಸಲ್ಲಿ ಅಂದರೆ ಯಾವ ಹಂತದಲ್ಲಿ ಎಲ್ಲ ಥರದ್ದು ಈಗ ನೋಡಿ ಸಿನಿಮಾ ಮಾಡೋಣ, ಈಗ ಜಗಳ ಬರ್ತವೆ, ನಗು ಬರ್ತವೆ, ಅಳು ಬರ್ತವೆ, ಎಲ್ಲ ಬರ್ತವೆ, ರೊಕ್ಕ ಇರಲ್ಲ. ಆ್ಯಂಡ್ ಆ ಪ್ರೊಸೆಸ್ ಒಳಗೆ ಆ್ಯಸ್ ಎ ಅಂದರೆ ಒಂದು ತಂಡವಾಗಿ ನಾವು ಹೆಂಗೆ ನಿಲ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ಆ್ಯಂಡ್ ನಮ್ಮದು ಸಿನಿಮಾಗೆ ಎಲ್ಲೂ ಯಾರೂ ಬ್ರೇಕ್ ಆಗಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬರೋ ನಾನು ಎವ್ರಿಬಡಿ ಆ್ಯಸ್ ಎ ಟೀಮ್ ವಿ ವರ್ಕ್ ಆ್ಯಂಡ್ ಪೋಸ್ಟ್ ರಿಲೀಸು ಎಲ್ಲರೂ ಜೊತೆ ಇದ್ರು. ಆ್ಯಂಡ್ ಆ ಥರ ಇದ್ದಾಗನೇ ಸಿನಿಮಾಗಳಿಗೆಲ್ಲ ಕರೆಕ್ಟ್. ಸೊ ವಿ ಆರ್ ವೆರಿ ಈಗರ್ಲಿ ವೇಟಿಂಗ್. ಪ್ಲೀಸ್ ಮೇಕ್ ಅ ಪ್ರೊಡಕ್ಷನ್ ಅನೌನ್ಸ್ಮೆಂಟ್ ಆದಷ್ಟು ಬೇಗ. ಇಲ್ಲ ಸರ್, ಅಂದರೆ ಕೋ ಪ್ರೊಡಕ್ಷನ್ ಮೇ ಬಿ ನಾವು ಮಾಡ್ಬೋದು ಸರ್ ಈ ಇಯರ್ ಆರ್ ನೆಕ್ಸ್ಟ್ ಇಯರ್. ಓಕೆ, ಬಟ್ ಅದು ಅನೌನ್ಸ್ ಮಾಡ್ತೀವಿ. ಕೋ ಪ್ರೊಡಕ್ಷನ್ ವಿ ಆರ್ ಓಪನ್. ಆ್ಯಂಡ್ ಎಲ್ಲ ಕಡೆ ನಂದು ಇನ್ವೆಸ್ಟ್ಮೆಂಟೇ ಮೈ ಟೈಮ್ ಸರ್. ಈಗ ವಾಟ್ ಎವರ್ ಮೈ ಎಕ್ಸ್ಪೀರಿಯನ್ಸ್ ಈಸ್ ದಟ್ ಐ ವಾಂಟ್ ಟು ಇನ್ವೆಸ್ಟ್ ಮೋರ್ ದೆನ್ ಮನಿ. ಓಕೆ. ಯಾ. ಸೊ ಇವಾಗ ಇನ್ನೊಂದು ಪರ್ಸೆಪ್ಷನ್ಸ್ ಇನ್ ನ್ಯೂ ಕಮರ್ಸ್ ಇರೋದು ಟು ಅನ್ ಎಕ್ಸ್ಟೆಂಟ್ ನನ್ನಲ್ಲೂ ಅದಿದೆ. ಅಂದರೆ ಮೊನ್ನೆ ನಾನು ರಾಜ್ ಬಿ ಶೆಟ್ಟಿ ಅವ್ರ ಹತ್ರ ಮಾತಾಡ್ತಾನೋ ಅವ್ರಿಗೆ ಕೇಳಿದೆ, ಇವಾಗ ಸೂ ಫ್ರಮ್ ಸೋನಲ್ಲಿ ರಾಜ್ ಫ್ಯಾಕ್ಟರ್ನ ತೆಗೆದುಬಿಟ್ರೆ ಸಿನಿಮಾ ವರ್ಕ್ ಆಗೋದ ಈ ಲೆವೆಲ್ಗೆ ಅಂತ. ಹಿ ಸೆಸ್ ನೋ, ವರ್ಕ್ ಆಗಲ್ಲ. ದಟ್ಸ್ ದ ಸ್ಯಾಡ್ ಸ್ಟೇಟ್ ಆಫ್ ದ ಇಂಡಸ್ಟ್ರಿ. ಅಲ್ಲಿ ರಾಜ್ ಮೇಲೆ ಡಿಪೆಂಡೆನ್ಸಿ ಇದೆ. ಸೊ ಹಿ ಮೆಂಟ್ ಎಲ್ಲ ಹೊಸಬರ ಚಿತ್ರಗಳಿಗೂ ನೋನ್ ನೇಮಿನ ಸಪೋರ್ಟ್ ಅವಶ್ಯಕತೆ ಇದೆ ಅನ್ನೋದು ಇಸ್ ವಾಟ್ ಹಿ ಇನ್ಫರ್ಡ್. ಸೊ ಕನ್ಸಿಡ್ರಿಂಗ್ ದಟ್ ಹೊಸ ನಿರ್ದೇಶಕರು ಅಥವಾ ಬರಹಗಾರರು ಏನು ಬರಿತಾ ಇದ್ದಾರೆ ಅವರು ಡೆಬ್ಯೂ ಪ್ರಾಜೆಕ್ಟ್ಸು, ಎಲ್ರೂ ನೋನ್ ನೇಮ್ಸಿಗೆ ಮಾಡೋಕ್ಕಾಗಲ್ಲ, ಅಥವಾ ಮಾಡಿರೋರ್ಗೆಲ್ರಿಗೂ ನೋನ್ ನೇಮ್ಸ್ ಬಂದು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಸೊ ಇಫ್ ಗಿವನ್ ಅ ಚಾನ್ಸ್, ಬೆಟರ್ ಟು ರೈಟ್ ಫಾರ್ ನೋನ್ ನೇಮ್ಸ್ ಅಂತ ಅಂತೀರಾ? ಕನ್ಸಿಡರಿಂಗ್ ಇವಾಗಿನ ವಾತಾವರಣದಲ್ಲಿ ಒಂದು ಯಾರು ಟೈರ್ 2 ಸ್ಟಾರ್, ಟೈರ್ 3 ಸ್ಟಾರ್ಗಾದರೂ ಬರೆಯೋದು ಸೇಫು ಅಂತ ಅನಿಸುತ್ತಾ ನಿಮಗೆ? ಇಲ್ಲ ಜಸ್ಟ್ ಟಿಕಾನ್ ಟು ಕಂಟೆಂಟ್ ಚೆನ್ನಾಗಿದ್ರೆ ಓಡುತ್ತೆ, ಇಲ್ಲ ಓಡಲ್ಲ, ಅದೇ ವರ್ಕ್ ಆಗದ? ಸರ್ ಇದಕ್ಕೆ ಈ ಥರ ಪುಟ್ಔಟ್ ಮಾಡ್ಬೋದು ಸರ್. ಅಂದರೆ ಫಸ್ಟ್ ಟೈಮ್ ಫಿಲ್ಮ್ ಮೇಕರು ಅಂದರೆ ಈಸ್ ನಾಟ್ ಥಿಂಕಿಂಗ್ ಬಿಗ್. ಅಂದರೆ ನನಗೆ ಅವ್ರಿಗೆ ಮಾಡೋಕ್ಕಾಗುತ್ತೆ ಅಂತ ಅದು ಯೋಚನೆನೇ ಮಾಡತ್ತಿಲ್ಲ. ವೈ ಕಾಂಟ್ ಈ ಮೇಕ್ ಸಿನಿಮಾ ಫಾರ್ ರಾಜ್ ಬಿ ಶೆಟ್ಟಿ ಸರ್? ಬಿಫೋರ್ ಓನ್ಲಿ ಹಿ ಈಸ್ ಓನ್ಲಿ ಅಸ್ಯೂಮಿಂಗ್ ದಟ್ ಹಿ ವಿಲ್ ನಾಟ್ ಡೂ ಫಾರ್ ಹಿಮ್. ಡಿಡ್ ಹಿ ಸೇ ನಾನು ಮಾಡಲ್ಲ ಅಂತ ಹೇಳಿದಾರ? ಇಲ್ಲ. ಅಥವಾ ಧನಂಜಯ್ ಸರ್ ಹೋಗಿ ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ ನಾನು ಈ ಸಿನಿಮಾ ಮಾಡಲ್ಲ ಅಂತ ಹೇಳಿಲ್ಲ. ಆ್ಯಂಡ್ ಯಾರ್ಯಾರು ಅಪ್ರೋಚ್ ಮಾಡಿದಾರೆ ಅವ್ರಿಗೆ ಮಾಡ್ತಾ ಇದ್ದಾರೆ.
ಅವ್ರ ಕಡೆ ಅವ್ರ ಕಂಪ್ನಿಗಳಿಂದ ಪ್ರೊಡಕ್ಷನ್ಗಳು ಆಗ್ತಾ ಇದೆ. ಆ್ಯಂಡ್ ಕುತ್ತಲ್ಲೇ ಮ್ಯಾಜಿಕ್ ಏನೂ ಆಗಲ್ಲ ಸರ್. ಆ್ಯಂಡ್ ಮೇಜರ್ಲಿ ಏನಾಗ್ತಾ ಇದೆ ಅಂದರೆ, ಆಸ್ ಎ ಫಿಲ್ಮ್ ಮೇಕರ್ ದೇ ಶುಡ್ ಬಿ ಎಕ್ಸ್ಪ್ರೆಸಿವ್ ಇನಫ್ ಟು ಅಪ್ರೋಚ್, ವೆದರ್ ಇಟ್ ಈಸ್ ನೆಗೆಟಿವ್ ಆಗಲಿ, ನೋ ಇಶ್ಯೂಸ್, ಬಟ್ ಅಪ್ರೋಚ್ ಮಾಡೋದ್ರಾಗ ತಪ್ಪಿಲ್ಲ. ರಿಜೆಕ್ಟ್ ಆಗಲಿ, ನೋ ಇಶ್ಯೂಸ್. ಈಗ ಒಬ್ಬ ಎ ಲಿಸ್ಟ್ ಆ್ಯಕ್ಟರ್ಗೆ ನೀವು ಪಿಚ್ ಮಾಡ್ತಾ ಇದ್ದೀರಾ, ಯು ಆ್ಯಂಡ್ ಯು ಅಪ್ರೋಚ್ ಥ್ರೂ ಅ ರೈಟ್ ಮೀಡಿಯಮ್ so that they will listen to your story, whether do you have producer or no. First make him listen to your story, and if they see potential in you, definitely they will work with you. Potential ಅವ್ರಿಗೆ ಕಾಣಿಸ್ಲಿಲ್ಲ ಅಂದರೆ ಡೋಂಟ್ ಫೀಲ್ ಬ್ಯಾಡ್. ಅಲ್ಲಿಗೆ ಆಗತನ ನಾನು ಪ್ರಿಪೇರ್ ಆಗ್ತೀನಿ, ನಾನು ರೆಡಿ ಆಗ್ತೀನಿ ಅಂದರೆ ನಾನು ಇನ್ನೂ ಆ ಲೆವೆಲ್, ಅಂದರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋ ಲೆವೆಲ್ಗೆ, ಅಥವಾ ಅವ್ರಿಗೆ ನಾನು ಅಂದರೆ ಅವರು ನನ್ನ ಜೊತೆ ಕೆಲಸ ಮಾಡೋ ಲೆವೆಲ್ಗೆ ನಾನು ರೆಡಿ ಇಲ್ಲ ಅಂತ ಹಂಗೆ ಅನ್ಕೋಬೇಕು. ಇನ್ಸ್ಟೆಂಟ್ ಅವ್ರು ಮಾಡಲ್ಲ ಅಂದರೆ ಯಾವಾಗಲೇ ಹೇಳ್ದಲ್ಲ ಸರ್, ಬಟ್ ನಾವು ನಮ್ಮ ಕಡೆ ಮಾಡ್ಕೋಬೇಕು ಮೊದಲ, ಆಮೇಲೆ ಎದುರಿ ನಾವು ಮಾಡಬೇಕು ಆಯ್ತಂದ್ರೆ ಅವಾಗ ಡೆಫಿನೆಟ್ಲಿ ಟರ್ಮ್ಸ್ ವಿಲ್ ಚೇಂಜ್. ಆ್ಯಂಡ್ ಸಿನಿಮಾದ್ನು ವಾಲ್ಯೂಮ್ ಈ ವರ್ಷ ಹೈಪೋಥೆಟಿಕಲಿ ಕಮ್ಮಿ ಆಗಿದೆ ಮೇಕಿಂಗು. ಓ ಹೌದಾ? ಈ ವರ್ಷ ಭಾಳ ಮುಹೂರ್ತಗಳು ಕಮ್ಮಿ ಆಗಿದೆ ಕಂಪೇರ್ಡ್ ಟು ಲಾಸ್ಟ್ ಇಯರ್, ಅದರ್ ಲಾಸ್ಟ್ ಇಯರು. ಆ್ಯಂಡ್ ಮೇ ಬಿ ನೆಕ್ಸ್ಟ್ ಇಯರ್ ವಿಲ್ ಸಿ ವೆರಿ ಲೆಸ್ ಸಿನಿಮಾಸ್. Why do you think is the reason? And there is no return model for anywhere. Theaters, people are not coming for newcomers movie. Oh, how? ಒಂದು ಒಂದು ಬ್ಲಿಂಕು, ಒಂದು ಯಾವುದೋ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಹಂಗೆ ನಡೆಯಲ್ಲ. 100 ಫ್ರಮ್ ಸೋ ಆಗಬೇಕು, 100 ಬ್ಲಿಂಕ್ ಆಗಬೇಕು. ಅಟ್ಲೀಸ್ಟ್ ಫುಲ್ ಅಮೌಂಟ್ ರಿಕವರಿ ಮಾಡಿಲ್ಲ ಅಂದರೆ ಅದರ್ ಸೋರ್ಸ್ ಆಫ್ ಮೀನ್ಸಿಂದ ಆದರೂ ಸಿನಿಮಾ ಎಲ್ಲ ಕಡೆ ರೀಚ್ ಆಗಬೇಕು, ಪ್ಲೇಸ್ ಆಗಬೇಕು. ನನ್ನ ಸಿನಿಮಾಗೆ ನಾನು ವಾಟ್ ಐ ಡಿಡ್ ವಾಸ್, ನನ್ನ ದುಡ್ಡು ಏನೋ ಒಂದು ಥಿಯೇಟ್ರ್ OTTಯಿಂದ ಬಂದಿದೆ ಅಂತ ನಾನು ಏನೋ ದುಡ್ಡು ಯೂಸ್ ಮಾಡ್ಕೋಬೋದಿತ್ತು, ಅಥವಾ ಏನೋ ಐ ಸ್ಪೆಂಟ್ ವಾಟ್ ಎವರ್ ಮನಿ ಐ ಗಾಟ್ ಫ್ರಮ್ OTT, ಐ ಸ್ಪೆಂಟ್ ಸೇಮ್ ಆನ್ ಡಬ್ಬಿಂಗ್. 7 ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ಇದೆ, 22 ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಲ್ಲಿ ಸಬ್ಟೈಟಲ್ಸ್ ಇದೆ. ವಿಚ್ ಫಿಲ್ಮ್ ಮೇಕರ್ ಹ್ಯಾಸ್ ಡನ್ ದ್ಯಾಟ್? ಸೊ ಅಲ್ಲಿ ಬಂದಿದ್ದು ನೀವು ಅಲ್ಲೇ ಹಾಕಿ. ಹೌದು. ಆ್ಯಂಡ್ ಅಂದರೆ ಸಬ್ಟೈಟ್ಲಿಂಗ್ 22 ಲ್ಯಾಂಗ್ವೇಜಲ್ಲಿ ಹಾಕಿದ್ರೆ ಅದು ಮಹತ್ವ ಏನಂತ ನಂಗೆ ಗೊತ್ತಿದೆ. ವೆದರ್ ಅದಕ್ಕೆ ಅಕ್ರಾಸ್ ಗ್ಲೋಬ್ ಯಾರ್ಯಾರೋ ಚೈನೀಸ್ ರಿವ್ಯೂವರ್ಸ್ ಹೌದು. ಎಲ್ಲ ಮಾತಾಡ್ತಿದ್ದಾರೆ ಹೌದು. link ಬಗ್ಗೆ. ಲೆಟ್ ದೆಮ್ ಅಂದರೆ ನನ್ನ ಪ್ರಾಡಕ್ಟೇ ಅಲ್ಲಿ ತನಕ ಕೊಟ್ಟಿಲ್ಲ ಅಂದಾಗ ನನ್ನ ಸಿನಿಮಾ ನೋಡಿಲ್ಲ ಸರ್. ಮೊದಲು ನೋಡಿಸ್ಬೇಕು, ಆಮೇಲೆ ರೊಕ್ಕ. ಇಲ್ಲಿ ಮೊದಲು ಹೆಂಗಂದ್ರೆ ದುಡ್ಡು ಎಷ್ಟಾಯ್ತು, ದುಡ್ಡು 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 ಅನ್ಕೋಗಿ ಸಿನಿಮಾ ಕಡೆ ಪ್ರೀತಿನೇ ಮರಿತಾ ಇದೆ. ಅಂದರೆ ಮೇ ಬಿ ಮೈ ನೆಕ್ಸ್ಟ್ ಸಿನಿಮಾ ಇವತ್ತೇ ಹೇಳ್ತೀನಿ, ವೆನ್ ಎವರ್ ಐ ಮೇಕ್ ಮೈ ಸಿನಿಮಾ ನಾನು ಥಿಯೇಟ್ರಲ್ಲೇ ನಾನು ದುಡ್ಡು ಮಾಡ್ತೀನಿ. ಅಂದ್ರೆ ಅಲ್ಲಿ ತನಕ ನಾವು ಕಲಿಬೇಕು ಅಂತ. ನನ್ನ ಅವಾಗ ಬಂದಾಗ ಏನಿತ್ತು, ಇದ್ದೆ, ಹಸಿವಿತ್ತು. ಅಂದರೆ ಏನು ಹಿಂದಿನ ಅಂದರೆ ಏನಾಗುತ್ತೆ, ಹೆಂಗೆ ದುಡಿತೀನೋ, ರೊಕ್ಕ ಬರುತ್ತೋ, ಏನೋ ಕ್ಯಾಲ್ಕುಲೇಷನ್ ಇಲ್ಲದೆ ಪ್ಯೂರ್ ಮನಸ್ಸಿಂದ ನನ್ನ ಸಿನಿಮಾ ಮಾಡಿದ್ದು. ಏನೋ ವಾಪಸ್ ಬರುತ್ತೋ ಇಲ್ಲೋ ಅನ್ನೋ ಇದರಲ್ಲೇ ಮಾಡಿದ್ದು. ಆ್ಯಂಡ್ ಈಗ 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 ಎಲ್ಲೆಲ್ಲಿ ಏನೇನು ಆಗುತ್ತೆ ಅಂತ ಗೊತ್ತಿದ್ದಾಗ ಐ ಶುಡ್ ಬಿ ಕಾನ್ಶಿಯಸ್ ಇನಫ್ ಟು ಮೂವ್ ಮೈ ನೆಕ್ಸ್ಟ್ ಮೂವ್. ಕರೆಕ್ಟ್. ಆ ನೆಕ್ಸ್ಟ್ ಮೂವಿಂದ ಪ್ರತಿ ಹಂತದಲ್ಲಿ ಪ್ರತಿಯೊಂದು ಮೀನ್ಸ್ ಆಫ್ ರೆವೆನ್ಯೂ ಏನಿದೆ ಅಲ್ಲ, ಅದು ಎಕ್ಸ್ಪ್ಲಾಯ್ಟ್ ಮಾಡಬೇಕು. ಆ್ಯಂಡ್ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕಂದ್ರೆ ಅವ್ರು ತಗೋಬೇಕು, ನಾನು ಹೋಗಿ ತಗೊಳ್ಳಿ ಮಾಡೋದು ಬೇಡ ಅಂತ ಸರ್. ಅಲೋ, ಬಟ್ ಐ ರಿಯಲಿ ಅಪ್ರಿಷಿಯೇಟ್ ಹಿಯರ್. ಯಾಕೆ ಅಂದರೆ ನೀವು ಯು ಕಮ್ ಫ್ರಮ್ ಅನ್ IT ಬ್ಯಾಕ್ಗ್ರೌಂಡ್, ಬಂದು ಆ್ಯಸ್ ಎ ಪ್ರೊಡ್ಯೂಸರ್ ಬಿಸ್ನೆಸ್ ಅವೆನ್ಯೂಸ್ನ ಎಕ್ಸ್ಪ್ಲೋರ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಆ್ಯಂಡ್ ನೀವು ಯಾರ ಮೇಲೂ ಡಿಪೆಂಡ್ ಆಗ್ದಲೆ, ಸೊ ನೀವು ಬೈ ಆಲ್ ಯೋರ್ ಸೆಲ್ಫ್ ಯು ಲರ್ನ್ ಡಿಸ್ಟ್ರಿಬ್ಯೂಷನ್, OTT ಸೇಲ್ಸ್, ಡಬ್ಬಿಂಗ್ ರೈಟ್ಸ್, ವಾಟ್ ಎವರ್ ಏನೇನು ರೈಟ್ಸ್ ಇದೆ ಎಲ್ಲ ಸ್ಪೆಕ್ಟ್ರಮ್ಸಲ್ಲೂ ನೀವು ಆಕ್ಟಿವೇಟ್ ಆದ್ರಿ. ಹಾಂ ಸರ್. ಸೊ ದಟ್ಸ್ ರಿಯಲಿ ನೈಸ್. ಅಂದರೆ ಸರ್ ಯಾರೂ ಇಲ್ಲಿ ಕಲಿಸಲ್ಲ ಸರ್. ಆ್ಯಂಡ್ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಆಲ್ಸೋ. ಈಗ ರವಿ ಕಲ್ತಿದ್ದಾನೆ, ರವಿಗೆ ಹೋಗಿ ಕಲಿಯೋದು ಆಗಲ್ಲ. ಅದು ರವಿ ಕಲಿಕೆ. ನೀನು ಕಲಿ. ಇಲ್ಲ ಈಗ ಯಾಕೆ ಇಂಜಿನಿಯರಿಂಗ್ ಓದ್ತೀವಿ, ಅವ ಓದೇನ ಅಂತೇಳಿ ಅವ ಓದೇನ ನಾನು ಪಾಸ್ ಆಗ್ತೀನಿ, ಆಗಲ್ಲ ಸರ್. ಅದೇ ನಾನು ಓದಬೇಕು. ಎಲ್ಲರೂ ಅವ್ರದವ್ರು ಎಕ್ಸ್ಪ್ಲೋರ್ ಮಾಡಿದಾಗ ಇಟ್ ವಿಲ್ ಗಿವ್ ಅ ಬೂಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್. ಈಗ ನಾನು ಎಲ್ಲೋ ಒಂದು ಮೀಟಿಂಗ್ ಓದ್ತೀನಿ ಅಂದರೆ ಅದು ಯಾಕೆ ಹೂ ಅಂತಾರಂತಂದರೆ
ಬಿಕಾಸ್ ಆಫ್ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ವರ್ಕು. ಅಂದ್ರೆ ಹಂಗೆ ಹಂತ ಹಂತವಾಗಿನೇ ಹೋಗೋದ್ರದಾಗ ತಪ್ಪಿಲ್ಲ ಅಂತ. ಅಂಡ್ ಎಲ್ಲ ದೊಡ್ಡದೇನು ಆಗಲ್ಲ. ಒಂದೇ ಸತಿಗೆ ಏನೋ ಹಂತ ಹಂತವಾಗಿನೇ ಆಗೋದು. ಅಂಡ್ ಪೇಷನ್ಸ್ ಭಾಳ ಇಂಪಾರ್ಟೆಂಟ್ ಸರ್. ಪೇಷನ್ಸ್ ಕಳ್ಕೋಬಾರ್ದು. ಅಂಡ್ ಅಂದ್ರೆ ಕಮಿಟ್ಮೆಂಟ್‌ಗಳಿರುತ್ತೆ. ಅಂದ್ರೆ ಎಲ್ಲ ಅಂದ್ರೆ ಅರ್ಥ ಆಗುತ್ತೆ. ಅಂದ್ರೆ ಎಲ್ಲರೂ ಎಲ್ಲ ಒಂದ್ ಥರದ್ ಎಲ್ಲ ಫೈನಾನ್ಷಿಯಲ್ ಬ್ಯಾಕ್‌ಗ್ರೌಂಡ್ ಒಂದೊಂದ್ ಥರದ್ರಿಂದ ಬಂದಿರ್ತೀವಿ. ಬಟ್ ದೊಡ್ಡವರೆಲ್ಲ ಗೆದ್ದವ್ರು ಸರ್. ಏನೂ ಇರ್ಲಾರ್ದೆ ಗೆದ್ದಿದ್ದು ಸರ್. ಹೆಸರುಗಳೇನಿದೆ. ಅಂಡ್ ಅವ್ರಿಗೂ ಯಾರು ಸಪೋರ್ಟ್ ಇತ್ಕೊಂಡು ಏನೂ ಮಾಡಿರಲ್ಲ. ಅಂಡ್ ಇಂಡಿವಿಜುವಲಿನೇ ಗೆಲ್ಬೇಕನ್ನೋದು ಮೈ ಏಮ್ ಏಮ್. ಅಂದ್ರೆ ಎಲ್ಲರೂ ಅಂದ್ರೆ ಆ ಥರನೇ ಇಟ್ಕೋಬೇಕು. ಅಂದ್ರೆ ಇಂಡಿವಿಜುವಲ್ ಲೆವೆಲ್ ಅಂದ್ರೆ ಕೊಲಾಬ್ರೇಷನ್ ಇರಬೇಕು. ಈಗ ನೋಡಿ ನಾವೆಲ್ಲ ಸಿನಿಮಾಗಳು ಮಾಡಿದ್ದೀವಿ. ಎಲ್ಲ ಹೊಸಬ್ರ ಜೊತೆನೇ ಮಾಡಿದ ಸಿನಿಮಾ. ಅವರಿಂದ ನಾವಾಗಿದ್ದು. ಅಂದ್ರೆ ನಾವು ಏನೂ ಮಾಡಿಲ್ಲ. ವಿ ಜಸ್ಟ್ ಅಸೋಸಿಯೇಟೆಡ್ ವಿತ್ ದಟ್ ಪ್ರೊಡ್ಯೂಸರ್ ಅಂಡ್ ದಟ್ ಡೈರೆಕ್ಟರ್. ಅಂಡ್ ಅದು ನಮ್ಮ ಕಂಪ್ನಿಗೆ ಒಂದು ಕೆಟ್ಲಾಗ್ ಆಯ್ತು ಆ ಸಿನಿಮಾ. ಅಂದ್ರೆ ನಾವು ಏನೋ ಮಾಡಿದ್ವಿ ಇಲ್ಲ ಸರ್. ಅಂದ್ರೆ ಅವ್ರದ್ದು ನಮ್ದು ಕಾಂಬಿನೇಷನ್ ಇಂದಾನೆ ಅದು ಆ ಒಂದು ಡೇಟ್‌ಗೆ ಏನೋ ಆಯ್ತು ಆಕ್ಟಿವಿಟಿ. ಓಕೆ. ಅಂಡ್ ಕಮಿಂಗ್ ಟು ಡಿಸ್ಟ್ರಿಬ್ಯೂಷನ್ ಒಂಚೂರು ನನಗೆ ಅಂದ್ರೆ ಡೀಟೇಲ್ಡ್ ಆಗಿ ಒಂಚೂರು ಎಕ್ಸ್‌ಪ್ಲೇನ್ ಮಾಡೋದಿದೆ ಸರ್. ಪ್ಲೀಸ್. ಅಂಡ್ ಇದು ಆಡಿಯನ್ಸ್‌ಗೂ ಅರ್ಥ ಆಗುತ್ತೆ. ಅಂಡ್ ಮೇಕರ್ಸಿಗೂ ಅರ್ಥ ಆಗುತ್ತೆ. ಅಂದ್ರೆ ಒಂದು ಸಿನಿಮಾ ಒಂದು ಫೈನಲ್ ಕಾಪಿ ಅಂದ್ರೆ ಏನೇನು ಡಿಸಿಪಿ ಕಾಪಿ ಏನಿರುತ್ತೆ ಅದು ಆದ್ಮೇಲಿಂದ ಆಕ್ಟಿವಿಟೀಸ್ ಏನಾಗುತ್ತೆ ಅಂತ ಎಷ್ಟೋ ಫಿಲ್ಮ್ ಬಫ್ಸ್‌ಗಳಿಗೂ ಗೊತ್ತಿಲ್ಲ. ಮೊನ್ನೆ ರೆಡಿಟಲ್ಲಿ ಅಂದ್ರೆ ಫಸ್ಟ್ ಸಲ ಒಂದು ಇಂಟ್ರಾಕ್ಷನ್ ಮಾಡಿದಾಗ ಅಲ್ಲೆಲ್ಲ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಕೇಳಿದ್ರು. ಅಲ್ಲಿ ಮೇ ಬಿ ಲಿಮಿಟೆಡ್ ಸೆಟ್ ಆಫ್ ಆಡಿಯನ್ಸ್‌ಗೆ ಅಲ್ಲಿ ರೀಚ್ ಆಗಿತ್ತು ಅದು. ಡಿಸ್ಟ್ರಿಬ್ಯೂಷನ್ ಹೆಂಗಂದ್ರೆ ಡಿಸ್ಟ್ರಿಬ್ಯೂಟರ್ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ಎಕ್ಸಿಬಿಟರ್ ಆ್ಯಂಡ್ ಪ್ರೊಡ್ಯೂಸರ್. ಅಂಡ್ ಮತ್ತೆ ಅವ್ರು ಡಿಸ್ಟ್ರಿಬ್ಯೂಷನ್‌ದು ಪಾತ್ರನೇ ಏನಂದ್ರೆ ಒಂದು ಸಲ ನಿಮ್ಮ ಸಿನಿಮಾ ರೆಡಿಯಾಗಿ ಅವನ ಹತ್ರ ತಂದು ಕೊಟ್ಟಾಗ ಹಿ ವಿಲ್ ಮೇಕ್ ಶ್ಯೂರ್ ಹಿ ವಿಲ್ ಬಿ ಎ ಮೀಡಿಯೇಟರ್. ಅಂದ್ರೆ ನಿಮ್ದು ಮೀಡಿಯೇಷನ್ ಇರ್ತಾನೆ ಆಸ್ ಎ ಮೇಕರ್. ನಿಮ್ಮ ಕಂಟೆಂಟು ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ, ಸರ್ವಿಸ್ ಪ್ರೊವೈಡರ್ ಹೂ ಈಸ್ ಸಮಥಿಂಗ್ ವೇರ್ ಯು ವಿಲ್ ಅಪ್ಲೋಡ್ ಯುವರ್ ಸಿನಿಮಾ. ಅಲ್ಲಿ ನಮ್ಮ ಸಿನಿಮಾನ ಅಪ್ಲೋಡ್ ಮಾಡ್ತೀವಿ. ಅವ್ರದ್ದೇ ಒಂದೊಂದು ಫಾರ್ಮೆಟ್‌ಗಳಿರುತ್ತೆ. ಕ್ಯೂಬಲ್ಲಿ ಒಂದು ಫಾರ್ಮೆಟ್ ಇರುತ್ತೆ, UFOದು ಒಂದು ಫಾರ್ಮೆಟ್ ಇರುತ್ತೆ, TSRದು ಒಂದು ಫಾರ್ಮೆಟ್ ಇರುತ್ತೆ, KSRSR ಅಂತಿದೆ. ಅದು ಅಲ್ಲೊಂದು ಫಾರ್ಮೆಟ್ ಇರುತ್ತೆ. ಅಂಡ್ ಅದಕ್ಕೆ ತಕ್ಕಂಗೆ ಕಂಟೆಂಟ್ ಲೋಡ್ ಆಗುತ್ತೆ. ಅಂಡ್ ಅವ್ರದ್ದೇ ಆದ ಒಂದು ಪರ್ಟಿಕ್ಯುಲರ್ ಚಾರ್ಜಸ್ ಇರುತ್ತೆ ಶೋಕೇಸಿಂಗಿಗೆ. ಅದು ಸೆಕೆಂಡ್ ಸ್ಟೇಜಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಅಂದ್ರೆ ಕಂಟೆಂಟ್ ಅಲ್ಲಿ ಲೋಡ್ ಮಾಡ್ತೀವಿ. ಅಲ್ಲಿ ಲೋಡ್ ಆದ್ಮೇಲೆ ಇಲ್ಲಿ ಎಕ್ಸಿಬಿಟರ್‌ಗಳು ಇರ್ತಾರೆ. ಎಕ್ಸಿಬಿಟರ್ ಈಸ್ ಸಮಥಿಂಗ್ ವೇರ್ ನೀವು ಯಾವ ಥಿಯೇಟರ್‌ಗಳಲ್ಲಿ ಹೋಗಿ ನೀವು ಸಿನಿಮಾ ನೋಡ್ತಿರಲ್ಲ ಅವರಿಗೆ ಎಕ್ಸಿಬಿಟರ್ ಅಂತಾರೆ. ಅಂಡ್ ಆ ಎಕ್ಸಿಬಿಷನ್‌ನಲ್ಲಿ ಮಲ್ಟಿಪಲ್ ಚೈನ್ಸ್‌ಗಳಿದೆ. PVR ಚೈನ್ ಇದೆ, ಸಿನಿಪೋಲಿಸ್ ಚೈನ್ ಇದೆ, ಮೂವಿ ಟೈಮ್ಸು, ಗೋಪಾಲನ್ ಸಿನಿಮಾಸು ಆ ಥರ ಎನ್ ನಂಬರ್ ಆಫ್ ಎಕ್ಸಿಬಿಟರ್ಸ್‌ಗಳಿದ್ದಾರೆ. ಅವ್ರದ್ದು ಮತ್ತೆ ಡಿಸ್ಟ್ರಿಬ್ಯೂಟರ್ ಮತ್ತೆ ಅಗ್ರಿಮೆಂಟ್ ಆಗುತ್ತೆ. ಅಂದ್ರೆ ನಾವು ಈ ಥರದ ಸಿನಿಮಾ ನಮ್ಮ ಕಂಪನಿಯಿಂದ ರಿಲೀಸ್ ಮಾಡ್ತಾ ಇದ್ದೀವಿ. ಈ ಡೇಟ್‌ಗೆ ಇದಕ್ಕೆ ಶೋಕೇಸಿಂಗ್ ಕೊಡಿ. ಇದು ಫಸ್ಟ್ ಸ್ಟೆಪ್ಪು ಡಿಸ್ಟ್ರಿಬ್ಯೂಟರಿಂದ ಎಕ್ಸಿಬಿಟರ್‌ಗೆ ಹೋಗುತ್ತೆ. ಅದಾದ್ಮೇಲೆ ಮ್ಯೂಚುವಲಿ ಅಗ್ರಿ ಮಾಡ್ಕೊಂತೀವಿ. ಅಗ್ರಿ ಮಾಡ್ಕೊಂಡು ಒಂದು ಶೋಕೇಸಿಂಗ್ ಬರುತ್ತೆ. ಆ ಶೋಕೇಸಿಂಗ್ ಹೆಂಗಾಗುತ್ತೆ ಅದು ಸೆಕೆಂಡ್ ಇನ್ನು ಮುಂದಿನ ಪಾರ್ಟಲ್ಲಿ ಶೋಕೇಸಿಂಗ್ ಕೊಡ್ತಾರೆ. ಅದಾದ್ಮೇಲೆ ಕೊಟ್ಟಿರೋ ಶೋಕೇಸಿಂಗ್ಗೆ ಅಲ್ಲಿ ಪ್ಲೇ ಆಗ್ಬೇಕಂದ್ರೆ ಅವಾಗಲೇ ಕ್ಯೂಬ್ ಅಂತ ಹೇಳಿದಲ್ಲ, ಕ್ಯೂಬ್ ಅವ್ರಿಗೆ ಒಂದು ಸರ್ವಿಸ್ ಚಾರ್ಜು ಕೊಡ್ತೀವಿ. ಆನ್ ಬಿಹಾಫ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್ ಕೊಡ್ತಾರೆ. ಈ ಥಿಯೇಟರ್‌ನಾಗ ಪರ್ಟಿಕ್ಯುಲರ್ ಥಿಯೇಟರಲ್ಲಿ ನನಗೆ ಈ ಟೈಮಿಂಗಲ್ಲಿ ನಾನು ಶೋ ಪ್ಲೇ ಮಾಡಬೇಕು. ಇದಕ್ಕೆ 1 ವಾರ ಪೂರ್ತಿ ಪ್ಲೇ ಮಾಡಬೇಕು. 7 ದಿನಕ್ಕೆ ಇಷ್ಟು, ಇದಕ್ಕೆ ಇಷ್ಟು ಸರ್ವಿಸ್ ಚಾರ್ಜ್ ಆಗುತ್ತೆ. ಇದು ಕಟ್ಟು ನಾನು KDM ಅಂತಾರೆ, ಕೀ ಡೆಲಿವರಿ ಮೆಸೇಜ್ ಅಂತ. ಅದರಿಂದ ಆ ಪರ್ಟಿಕ್ಯುಲರ್ ಟೈಮ್‌ಗೆ ಶೋ ಓಪನ್ ಆಗುತ್ತೆ. ಅಂಡ್ ಅಲ್ಲಿ ವಾಟೆವರ್ ಜನ ಬಂದಿರ್ತಾರೆ ಥಿಯೇಟರ್‌ಗೆ ಥ್ರೂ ಬುಕ್ ಮೈ ಶೋ ಪರ್ಟಿಕ್ಯುಲರ್ ಆ್ಯಪಿಂದ ಬುಕ್ ಮಾಡಿರ್ತಾರಲ್ಲ, ಆ ಬುಕ್ಕಿಂಗಿಂದ ಏನು ಅಮೌಂಟ್ ಇರುತ್ತೆ ಥ್ರೂ ಬುಕ್ ಮೈ ಶೋ ಎಕ್ಸಿಬಿಟರ್ ವಿಲ್ ಗೆಟ್ ದಟ್ ಮನಿ. ಎಕ್ಸಿಬಿಟರಿಂದ ಡಿಸ್ಟ್ರಿಬ್ಯೂಟರ್‌ಗೆ ಬರುತ್ತೆ, ಡಿಸ್ಟ್ರಿಬ್ಯೂಟರಿಂದ ಪ್ರೊಡ್ಯೂಸರ್‌ಗೆ. ಈ ಥರ ಇದು ಸೈಕಲ್ ಆಗೋದು. ಶೋಕೇಸಿಂಗ್ ಯಾವ ಥರ ಆಗುತ್ತೆ ಅಂತಂದರೆ, ಒಂದು ಸಿನಿಮಾ ಅನ್ಕೊಳ್ಳಿ ಈ ಫ್ರೈಡೇ ರಿಲೀಸ್ ಆಗ್ತಾ ಇದೆ ಅಂದರೆ ವೆಡ್ನೆಸ್ಡೇಗೆ ನಮಗೆ ಶೋಕೇಸಿಂಗ್ ಸಿಗೋದು. 3 ಡೇಸ್ ಪ್ರಯರ್ ಶೋಕೇಸಿಂಗ್ ಸಿಗುತ್ತೆ. ಶೋಕೇಸಿಂಗ್ ಅಂದ್ರೆ ಲಿಸ್ಟಿಂಗು ಅಂದರೆ ಯಾವ್ಯಾವ ಪರ್ಟಿಕ್ಯುಲರ್ ಥಿಯೇಟರು ಟೈಮಿಂಗ್ ಎಲ್ಲ ಸಿಗುತ್ತೆ. ನಮ್ಗೆ ಮಿಡ್‌ನೈಟ್ ತನಕ ಬರುತ್ತೆ ಎಲ್ಲ ಥಿಯೇಟರ್ಗಳಿಂದ, ಎಲ್ಲ ಎಕ್ಸಿಬಿಟರ್ಗಳಿಂದ. ಅದು ಬಂದಿದ್ದು ನೋಡ್ಕೊಂತೀವಿ. ನೋಡ್ಕೊಂಡು ನಾವು ಇಂಟರ್ನಲಿ ಆ್ಯಸ್ ಎ ಟೀಮ್ ಆ್ಯಸ್ ಎ ಜನನಿ ಪಿಕ್ಚರ್ಸ್
ಏನೇನು ಟೈಮಿಂಗ್ಗಳು ನೋಡ್ತೀವಿ, ನಮ್ಗೆ ಅದರಲ್ಲಿ ಏನಾದರೂ ಫ್ಲಕ್ಚುಯೇಷನ್ಸು ಅಥವಾ ಏನಾದರೂ ಚೇಂಜಸ್ ಮಾಡೋದಿದ್ರೆ, ಅಂದರೆ ಅವ್ರದ್ದು ಶೋಕೇಸಿಂಗ್ ತಕ್ಕಂಗೆ ನಮ್ಗೆ ಮಾಡಿ ಕಳಿಸಿರ್ತಾರೆ. ಅಂದರೆ ಬೇರೆ ಬೇರೆ ಮೂವಿಗೆ ಬೇರೆ ಬೇರೆ ಥರದ ಏನೋ ಲೆಕ್ಕಾಚಾರದಲ್ಲಿ ಮಾಡಿ ಕಳಿಸಿರ್ತಾರೆ. ಅದಾದಮೇಲೆ ವಿ ವಿಲ್ ರಿಕ್ವೆಸ್ಟ್ ದೆಮ್, ಸರ್ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿನಲ್ಲಿ ನಮಗೆ ಈ ಟೈಮಿಂಗ್ ಬೇಡ, ಇದಕ್ಕೆ ಕೊಟ್ಟರೆ ನಮ್ಗೆ ಚೆನ್ನಾಗಾಗುತ್ತೆ, ಅಲ್ಲಿ ನಮ್ಮದು ಏನಂತಾರೆ ಮಾರ್ಕೆಟ್ ಆಗಿದೆ ಸಿನಿಮಾಗೆ, ಅಥವಾ ಅಲ್ಲಿ ಆ ಥರ ಪ್ರಾಪರ್ಟಿನಲ್ಲಿ ನಮಗೆ ಬರ್ತಾರೆ ಅನ್ನೋ ಒಂದು ಹೋಪ್ ಇದೆ ಅಂತಂದ ದೇ ವಿಲ್ ಚೇಂಜ್ ಇಟ್. ಆ್ಯಂಡ್ ಇದು ಎಲ್ಲ ಸೀಸನಲ್ಲಿ ಆಗೋದಿಲ್ಲ. ಇಫ್ ಮೂವಿ ಲೈಕ್ ಬಾಹುಬಲಿ ಬಂದಾಗ ಇದು ವಿಲ್ ಗೆಟ್ ರೇರ್ ಚಾನ್ಸಸ್, ಸ್ಕೇಲ್ ಈಸ್ ಬಿಗ್. ಸೊ ಇಫ್ ಪ್ಲೇಯರ್ಸ್ಗಳು ಕಮ್ಮಿ ಇದ್ದಾಗ ಆ ಟೈಮಿಂಗಲ್ಲಿ ಕಾಂಪಿಟೇಷನ್ ಕಮ್ಮಿ ಇದ್ದಾಗ ದೇ ವಿಲ್ ಚೇಂಜ್ ದ ಟೈಮಿಂಗ್. ಆ ಟೈಮಿಂಗ್ ಚೇಂಜ್ ಮಾಡಿದ್ಮೇಲೆ ನಾವು ಆ ಫೈನಲ್ ಲಿಸ್ಟಿಂಗು ಪ್ರೊಡ್ಯೂಸರ್ಗೆ ಕಳಿಸ್ತೀವಿ. ಅದಾದ್ಮೇಲೆ ಮತ್ತೆ ಅವ್ರ ಕಡೆಯಿಂದ ಒಂದಿಷ್ಟು ಒಂದೊಂದ್ಸಲ ಬರುತ್ತೆ, ಪ್ಲಸ್ ಎಡಿಷನು ಸಬ್ಸ್ಟ್ರಾಕ್ಷನ್ನು, ಅದು ಮಾಡ್ಕೊಂತೀವಿ. ಮಾಡ್ಕೊಂಡು ಬೈ ಥರ್ಸ್ಡೇ ಆಫ್ಟರ್ನೂನ್ ತನಕ ಫ್ರೀಸ್ ಮಾಡಿರ್ತೀವಿ. ಫ್ರೀಸ್ ಆದಮೇಲೆ ಥಿಯೇಟರ್ ಸೆಟಪ್ ಆದಮೇಲೆ ಟೋಟಲ್ ಈ ವೀಕ್ ನಾವು ಈ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತೇಳಿ ಈ ಸರ್ವಿಸ್ ಪ್ರೊವೈಡರ್ಗಳಿಗೆ ಕಳಿಸ್ತೀವಿ. ಆ ಏನು ಲಿಸ್ಟ್ ಕಳಿಸಿರ್ತೀವಿ ಆ ಲಿಸ್ಟಿಗೆ ತಕ್ಕಂಗೆ ಟೋಟಲ್ ಲಿಸ್ಟ್ ನಿಮ್ಮದು ಬಿಲ್ ಆಗ್ತಾ ಇದೆ, ಇದ್ರ ಪೇಮೆಂಟ್ ಮಾಡಿ ನಾವು ಅವೆಲ್ಲ ಥಿಯೇಟರ್ಗಳಿಗೂ ಲೈಸೆನ್ಸ್ ಕೊಡ್ತೀವಿ ಅಂತ. ದಿಸ್ ಈಸ್ ದ ಪ್ರೊಸೆಸ್. ಅಂದರೆ ಒಂದು ಸಿನಿಮಾ ನೀವು ನೋಡೋಕ್ಕಿಂತ ಮುಂಚೆ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ಗಳಾಗುತ್ತೆ. ಸಿನಿಮಾ ನೋಡಿದಾದ್ಮೇಲೆ ಏನಾಗುತ್ತೆ, ನೀವು ಅಂದರೆ ಒಂದಿಷ್ಟು ಜನ ಕೌಂಟ್ರಲ್ಲಿ ಪೇಮೆಂಟ್ ಕೊಟ್ಟಿರ್ತಾರೆ, ಒಂದಿಷ್ಟು ಜನ ಆನ್ಲೈನ್ ಬುಕ್ಕಿಂಗ್ ಮಾಡಿರ್ತಾರೆ. ಅದು ಎಲ್ಲ ಮೀನ್ಸಿಂದ ಏನಾಗುತ್ತೆ, ಒಂದು ಕಡೆ ಒಂದು DCR ಅಂತ ಬರುತ್ತೆ, ಒಂದು ಡೈಲಿ ನೈಟ್ ರಿಪೋರ್ಟ್ ಬರುತ್ತೆ ನಮಗೆ ಡಿಸ್ಟ್ರಿಬ್ಯೂಟರ್ಗಳಿಗೆ. ಅದಕ್ಕೆ ಡೈಲಿ ಕಲೆಕ್ಷನ್ ರಿಪೋರ್ಟ್ ಅಂತಾರೆ. ಆ ರಿಪೋರ್ಟು ಬಂದಿದ್ದರಲ್ಲಿ ಏನೇನಿರುತ್ತೆ ಅಂತಂದರೆ, ಆ ದಿನಕ್ಕೆ ಎಷ್ಟು ಶೋ ರನ್ ಆಗಿದೆ, ಆ ಶೋದು ಟೋಟಲ್ ಅಂದರೆ ಆ ಪ್ರಾಪರ್ಟಿದು ಓವರಾಲ್ ಅಂದರೆ ಫುಲ್ ಆದರೆ ಎಷ್ಟು ಕಲೆಕ್ಷನ್ ಆಗುತ್ತೆ, ನಿಮ್ದೇನು ಕಲೆಕ್ಷನ್ ಆಗಿದೆ, ಫುಟ್ಫಾಲ್ ಏನು, ಪರ್ಸೆಂಟೇಜ್ ಏನು ಆ ಫುಟ್ಫಾಲ್, ಇಷ್ಟು ಡೀಟೇಲ್ಸು ನಮಗೆ ಸಿಗುತ್ತೆ. ಆ ಡೀಟೇಲ್ ತೊಗೊಂಡು ನಾವು ಕನ್ಸಲ್ಟೇಟ್ ಮಾಡ್ತೀವಿ ಎಲ್ಲ ಎಕ್ಸಿಬಿಟರ್ಗಳಿಂದ. ಕನ್ಸಲ್ಟೇಟ್ ಮಾಡಿದ್ದು ಪ್ರೊಡ್ಯೂಸರಿಗೆ ಕಳಿಸ್ತೀವಿ. ಅದಕ್ಕೆ ತಕ್ಕಂಗೆ ನಮ್ಗಲ್ಲಿ ಬಂದಿದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಯಾವುದು ಅಂಡರ್ ಪರ್ಫಾರ್ಮ್ ಮಾಡಿದೆ, ಈ ಪ್ರಾಪರ್ಟಿ ಚೆನ್ನಾಗಾಗಿದೆ, ನಾಳೆನೂ ಏನಾಗುತ್ತೆ, ಅವ್ರ ಕಡೆಯಿಂದ ಏನಾದರೂ ಇನ್ಪುಟ್ ಬಂದರೆ ಇನ್ನೊಂದು ಶೋ ಆ್ಯಡ್ ಮಾಡಿಸ್ಬೋದಾ, ಇಲ್ಲಿ ಚೆನ್ನಾಗಾಗಿದೆ ಅಂತ ಇವ್ರ ಕಡೆಯಿಂದನೂ ವಿಲ್ಲಿಂಗ್ಲಿ ಬಂತಂದರೆ ವಿಲ್ ಅಪ್ರೋಚ್ ಟು ದ ಎಕ್ಸಿಬಿಟರ್, ಸರ್ ಇಲ್ಲಿ ನಾಳೆ ಇನ್ನೂ ಚೆನ್ನಾಗಾಗುತ್ತೆ, ಇನ್ನೊಂದು ಶೋ ಆ್ಯಡ್ ಮಾಡಿ. ಆ್ಯಂಡ್ ಅಲ್ಲಿ ತನಕ ನಾವು ಕೇಳೋಕ್ಕಿಂತ ಮುಂಚೆ ಅಲ್ಲಿ ಬುಕ್ಕಿಂಗು ಚೆನ್ನಾಗಾಗಿರುತ್ತೆ ರನ್ನಿಂಗ್ ಕರೆಂಟ್ ಶೋಗೆ, ಆ್ಯಂಡ್ ದೇ ವಿಲ್ ಆ್ಯಡ್. ಆ್ಯಂಡ್ ಇಟ್ ಇಸ್ ಅಂಡರ್ಲೈನಿಂಗ್ ಸುಮ್ಮನೆ ಲೈನ್ ಹೇಳ್ಬೇಕಂದ್ರೆ ಇಟ್ ಈಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನೇ ಸರ್, ಅದು ಈ ಥರ ನಡೆಯುತ್ತೆ. ಸೊ ಇಷ್ಟು ಇಸ್ ದ ಪ್ರೊಸೀಜರ್ ಬಿಫೋರ್. ಅಂದರೆ ಆಫ್ಟರ್ ಇದು UFO ಕ್ಯೂಬ್ ಎಲ್ಲ ಆಗೋದು ಹೌದು, ಪ್ರೊಡಕ್ಷನ್ ಕಡೆಯಿಂದ ಆದಮೇಲೆ ಹೌದು. ಇಷ್ಟು ಇದರಲ್ಲಿ ಹೂ ಟೇಕ್ಸ್ ಕೇರ್ಸ್ ಆಫ್ ಈ ಸ್ಟ್ಯಾಂಡೀಸ್ ಇಡೋದು? ಸರ್ ಅಂದರೆ ವಿ ವಿಲ್ ಹೆಲ್ಪ್ ದಮ್ ಔಟ್, ಯಾಕಂದರೆ ಮೋಸ್ಟ್ ಆಫ್ ದಮ್ಗೆ ಅಂದರೆ ಕಾಂಟ್ಯಾಕ್ಟ್ಗಳಿರಲ್ಲ ಪ್ರೊಡ್ಯೂಸರ್ಗಳಿಗೆ, ಆ್ಯಂಡ್ ವಿಲ್ ಗೈಡ್ ದೆಮ್. ಓಕೆ. ಆಮೇಲೆ ಈ ಕೆಲವರು ಥಿಯೇಟ್ರಲ್ಲಿ ಬೇರೆ ಸಿನಿಮಾದ ಮಧ್ಯದಲ್ಲಿ ನಮ್ಮ ಸಿನಿಮಾದ ಟ್ರೈಲರ್ಸ್ ಹಾಕಿಸ್ತಾರೆ, ಅದು ನಾವು ಹಾಕಿಸ್ತೀವಿ ಸರ್. ಅದು ನೀವು? ವಿಲ್ ಡೂ ದಟ್ ಆನ್ ಬಿಹಾಫ್ ಆಫ್ ಪ್ರೊಡ್ಯೂಸರ್, ವಿಲ್ ಡೂ ಇಟ್. ಓಕೆ. ಆ್ಯಂಡ್ ಅದಕ್ಕೆ ಪರ್ಟಿಕ್ಯುಲರ್ ಒಂದಿಷ್ಟು ಸರ್ವಿಸ್ ಚಾರ್ಜ್ ಇರುತ್ತೆ. Okay. ಆ್ಯಂಡ್ ಸ್ಕ್ರೀನ್ ವೈಸ್ ಏನೋ ಇರುತ್ತೆ ಮಲ್ಟಿಪ್ಲೆಕ್ಸ್ಗಳಲ್ಲಿ. Okay. ಆ್ಯಂಡ್ ಸಿಂಗಲ್ ಸ್ಕ್ರೀನ್ದು ಅಂದರೆ ಪರ್ಟಿಕ್ಯುಲರ್ ಥಿಯೇಟರ್ ವೈಸ್ ಒಂದು ವಾರಕ್ಕೆ ಎಷ್ಟಾಗುತ್ತೆ ಕಲೆಕ್ಷನ್, ಇದು ಏನು ಸರ್ವಿಸ್ ಚಾರ್ಜು ಅಂತ, ಅದಕ್ಕೆ ತಕ್ಕಂಗೆ ಟ್ರೈಲರು ಪ್ಲೇ ಮಾಡ್ತೀವಿ ಸರ್. ಓಕೆ. ಆ್ಯಂಡ್ ಯು ಆರ್ ಸಮ್ವನ್ ದಟ್ ಯಾವುದೇ ಒಂದು ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಬಂದರೆ ನಿಮ್ಮ ವಿಸಿನಿಟಿಯಲ್ಲಿ ನನಗೆ ಗೊತ್ತಿರೋ ಹಂಗೆ ನೀವು ಅದನ್ನು ಬಿಟ್ಕೊಟ್ಟಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಅದನ್ನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೂ ಯಾರನ್ನೂ ಹಿಡಿದು ಮಾಡಿಸಿರ್ತೀರ. ಅದೇ ಥರ ಒಂದು ಒಳ್ಳೆ ಸಿನಿಮಾ ಬರಲಿ, ಇಲ್ಲ ಒಂದು ಒಳ್ಳೆ ಆ್ಯಕ್ಟರ್ ಇರಲಿ, ಒಂದು ಒಳ್ಳೆ ಡೈರೆಕ್ಟರ್ ಇರಲಿ, ಅಥವಾ ನಮ್ಮ ಥರ ಒಂದು ಫಿಲಮ್ ಕ್ಲಬ್ ಇರಲಿ, ಎಲ್ಲ ಕಡೆ ಪುಷ್ ಮಾಡ್ತಾ ಇರ್ತೀರ. ಸೊ ಯು ಬೀನ್ ಅ ಗ್ರೇಟ್ ಆ್ಯಸೆಟ್ ಟು ದ ಇಂಡಸ್ಟ್ರಿ, ಆ್ಯಂಡ್ ನಿಮ್ಮ ಜರ್ನಿ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಎಸ್. ಓಕೆ ಸರ್, ಥ್ಯಾಂಕ್ ಯು ಸೊ Thank you. ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು.